ಒಂದು ವಾಕ್ಯವನ್ನು ಜ್ಞಾಪಕ ಮಾಡಿಕೊಳ್ಳೋಣ. ಅದರಲ್ಲಿ 32ನೇ ಅಧ್ಯಾಯದಲ್ಲಿ 3ನೇ ವಾಕ್ಯ, நான் அடக்கி வைத்த மட்டும் யுத்தம் என் கதறதினாலே என் எலும்புகள் உலர்ந்து போயிற்று. ಆಮೆನ್. ನಾನು ನನ್ನ ಪಾಪವನ್ನು ಅರಿಕೆ ಮಾಡದೇ ಇದ್ದಾಗ, ನನ್ನ ಪಾಪವನ್ನು ಅರಿಕೆ ಮಾಡದಿದ್ದಾಗ ದಿನವೆಲ್ಲ ನರಳುವುದರಿಂದ ನನ್ನ ಎಲುಬುಗಳು ಸವೆದು ಹೋಗುತ್ತಿದ್ದವು ಎಂಬುದಾಗಿ ಇಲ್ಲಿ ಭಕ್ತನು ಹೇಳ್ತಾ ಇದ್ದಾರೆ. ಏನಂತ ಹೇಳಿದ್ರೆ, ನಮ್ಮ ಪಾಪವನ್ನು ಅರಿಕೆ ಮಾಡದೇ ಇದ್ದಾಗ, ನೋಡ್ರಿ, ನಿಜವಾಗ್ಲೂ ದೇವ್ರ ಮಕ್ಕಳು ಯಾವುದೋ ರೀತಿಯಲ್ಲಿ ಒಂದು ಬಾಯಿ ತಪ್ಪು ಏನೋ ಮಾಡಿ ಒಂದು ಚಿಕ್ಕ ವಿಷಯದಲ್ಲಿ ಚಿಕ್ಕ ಪಾಪ ಕಾರ್ಯ ಮಾಡಿದ್ರೆ ಅವ್ರಿಗೆ ನಿಜವಾಗ್ಲೂ ನಿದ್ದೆ ಬರಲ್ಲ, ಸಮಾಧಾನ ಇರಲ್ಲ, ಕೂರಕ್ಕಾಗಲ್ಲ, ನಿಂತ್ಕೊಳ್ಳೋಕ್ಕಾಗಲ್ಲ. ನಾನು ಯಾಕೆ ಹಿಂಗೆ ಮಾಡಿಬಿಟ್ಟೆ, ನಾನು ಯಾಕೆ ಹಿಂಗಾದೆ, ನಾನು ಯಾಕೆ ಹಿಂಗೆ ಅವಸರ ಪಟ್ಬಿಟ್ಟೆ, ನಾನು ಯಾಕೆ ಹಿಂಗೆ ಮಾತಾಡಕ್ಕೆ ಹೋದೆ, ನಾನು ಮಾತಾಡಬಾರ್ದಾಗಿತ್ತು, ನಾನು ಹೇಳ್ಬಾರ್ದಾಗಿತ್ತು, ನಾನು ಮಾಡಬಾರ್ದಾಗಿತ್ತು. ಹಲ್ಲೆಲೂಯಾ. ಅದಂಗೆ ನಮ್ಮನ್ನು ಜೀವ ತೆಗೆಯುವಂಥದ್ದಾಗಿದೆ ಆ ನರಳಾಟ. ನಿಜವಾಗ್ಲೂ ದೇವ್ರ ಮಕ್ಕಳಾದ್ರೆ ಒಂದು ತಪ್ಪು ಮಾಡಿದ್ರೆ ನರಳಾಟ ಇರುತ್ತೆ. ಹಲ್ಲೆಲೂಯಾ. ಅದಕ್ಕೆ ಕೀರ್ತನೆಗಾರನ ಹೇಳ್ತಾನೆ, ನನ್ನ ಪಾಪವು ಅರಿಕೆ ಮಾಡದೇ ಇದ್ದಾಗ, ಅಯ್ಯೋ ನಾನು ತಪ್ಪು ಮಾಡ್ಬಿಟ್ಟಲ್ಲ, ನಾನು ಕ್ಷಮಿಸ್ರಿ, ನಾನು ಮಾಡಬಾರ್ದಾಗಿತ್ತು, ನಾನು ಮಾತಾಡಬಾರ್ದಾಗಿತ್ತು. ಅದು ತಂದೆ ಹತ್ರನೋ, ತಾಯಿ ಹತ್ರನೋ, ಸೇವಕರ ಹತ್ರನೋ, ನೀನು ಯಾರ ಹತ್ರನೋ ನೀನು ಅಹಂಭಾವದಿಂದ ಮಾತಾಡಿದ್ರೆ ನೀನು ಕ್ಷಮೆ ಕೇಳಲೇಬೇಕು. ನೀನು ಕ್ಷಮೆ ಕೇಳದೆ ಹೋದ್ರೆ ಹಲ್ಲೆಲೂಯಾ ನಿನ್ನಲ್ಲಿ ಒಂದು ನರಳಾಟ ಉಂಟಾಗ್ತದೆ. ಎಲ್ಲಿ ಬಲ್ಲ ಸೌದೋದಂಗೆ, ಎಲ್ಲಿ ಕೂರಕ್ಕಾಗಲ್ಲ, ಎಲ್ಲಿ ನಿಂತ್ಕೊಳ್ಳೋಕ್ಕಾಗಲ್ಲ, ಮಲಗಕ್ಕಾಗಲ್ಲ, ಒಂದು ಸಮಾಧಾನ ಇರಲ್ಲ, ಒಂದು ಸಂತೋಷ ಇರಲ್ಲ. ಯಾರಿಗೆ? ನಿಜವಾದ ದೇವ್ರ ಮಕ್ಕಳಿಗೆ. ದಿನ ತಪ್ಪು ಮಾಡೋರಿಗೆ ಅದೆಲ್ಲ ಅದೆಲ್ಲ ಲೆಕ್ಕಕ್ಕಿಲ್ಲ. ಆದರೆ ನಿಜವಾಗ್ಲೂ ದೇವರಿಗೆ ಭಯಭಕ್ತಿಯಿಂದ, ದೇವರಲ್ಲಿ ಭಕ್ತಿಯಿಂದ, ಭಯದಿಂದ ಜೀವಿಸುವಂಥವ್ರು ಏನಾದರೂ ಒಂದು ತಪ್ಪಾದರೆ ಅವ್ರ ನರಳಾಟ ಶುರು ಆಗುತ್ತೆ. ಸಮಾಧಾನನೇ ಇರಲ್ಲ. ಏನು ಸಮಾಧಾನ, ಏನು ಮಾತಾಡಬೇಕು, ಏನು ಹೇಳ್ಬೇಕು, ಯಾರಾದರೂ ಬಂದು ಮಾತಾಡಿದ್ರು ಮಾತಾಡಕ್ಕೆ ಮನಸ್ಸಿರಲ್ಲ. ಅದು ಚುಚ್ಚುತ್ತಾ ಇರುತ್ತೆ, ವೇದನೆ ಆಗ್ತಾ ಇರುತ್ತೆ, ಒಳಗೊಳಗೆ ನೋವು ಉಂಟಾಗುತ್ತೆ. ಅಯ್ಯೋ ನಾನು ಹಿಂಗೆ ಮಾಡಬಾರ್ದಾಗಿತ್ತು, ಅಯ್ಯೋ ನಾನು ಹಿಂಗೆ ಹೇಳ್ಬಾರ್ದಾಗಿತ್ತು. ಅದೇ ನಿಜವಾದ ಅಭಿಷೇಕ ಹೊಂದಿದಂಥ ದೇವರ ಮಕ್ಕಳು, ಅದೇ ನಿಜವಾದ ಆತ್ಮಿಕ ವರಗಳನ್ನು ಹೊಂದಿದಂಥವರು, ಅದೇ ನಿಜವಾದ ಯೇಸು ಕ್ರಿಸ್ತ ರಕ್ತದಿಂದ ತೊಳೆಯಲ್ಪಟ್ಟವರು. ಹಲ್ಲೆಲೂಯಾ. ಇಲ್ಲಾಂದ್ರೆ ಬಿಡ ಮಾರ, ಏನು ದೊಡ್ಡ ಮಾಡ. ನಿಜವಾದ ದೇವ್ರ ಮಕ್ಕಳು ಒಂದು ತಪ್ಪು ಮಾಡಿದ್ರೆ ಆ ನರಳಾಟ ಬರುತ್ತೆ, ವೇದನೆ ಬರುತ್ತೆ, ಆ ಎಲ್ಲವೆಲ್ಲ ಸೌದೋದಂಗೆ ಕ್ಷಮೆ ಕೇಳೋವರೆಗೂ. ತಪ್ಪಾಯ್ತು, ನಾವು ಮಾತಾಡಬಾರ್ದಾಗಿತ್ತು, ತಪ್ಪಾಯ್ತು, ನಾವು ಹಿಂಗೆ ಹೇಳ್ಬಾರ್ದಾಗಿತ್ತು, ತಪ್ಪಾಯ್ತು, ನಾನು ಹಿಂಗೆ ಹೋಗ್ಬಾರ್ದಾಗಿತ್ತು ಅಂತೇಳಿ ಕ್ಷಮೆ ಕೇಳುವಾಗ ಆ ಭಾರ ನಮ್ಮನ್ನು ಬಿಟ್ಟು ಹಾಗೆ ಇಳಿಯುತ್ತೆ. ಆಗ ದೈವಿಕ ಸಮಾಧಾನ ನಮ್ಮನ್ನು ಆವರಿಸಿಕೊಳ್ಳುತ್ತೆ. ಹಲ್ಲೆಲೂಯಾ. ನಮ್ಮನ್ನು ಆವರಿಸಿಕೊಳ್ಳುತ್ತೆ. ಅದಕ್ಕೆ ವಾಕ್ಯ ಹೇಳುತ್ತೆ, ಅದೇ ಕೀರ್ತನೆಯಲ್ಲಿ 8ನೇ ವಾಕ್ಯವನ್ನ, நான் உனக்கு போதித்து நீ நடக்க வேண்டிய வழியை உனக்கு காட்டுவேன், உன்மேல் என் கண்ணை வைத்து உனக்கு ஆலோசனை சொல்லுவேன். ಯೆಹೋವನು ನಿನ್ನನ್ನು ಉಪದೇಶಿಸಿ ನಡೆಯಬೇಕಾದ ಮಾರ್ಗವನ್ನು ತಿಳಿಸುವೆನು. ಹಲ್ಲೆಲೂಯಾ. ನಾನು ನಿನಗೆ ಉಪದೇಶಿಸಿ ನಾನು ನಡೆಯಬೇಕಾದ ಮಾರ್ಗವನ್ನ ತಿಳಿಸುವೆನು, ನಿನ್ನನ್ನು ಕಟಾಕ್ಷಿಸಿ ಆಲೋಚನೆ ಹೇಳುವೆನು ಅನ್ನುತ್ತಾ. ಹಲ್ಲೆಲೂಯಾ. ನಮಗೆ ತಿಳಿಸ್ತಾರೆ, ಆಲೋಚನೆ ಹೇಳ್ತಾರೆ. ನಮಗೆ ತಿಳಿಸ್ತಾರೆ, ಆಲೋಚನೆಯನ್ನ ಹೇಳ್ತಾರೆ. ನೀನು ನಿನ್ನನ್ನು ಉಪದೇಶಿಸಿ ನಡೆಯಬೇಕಾದ ಮಾರ್ಗವನ್ನ ನಿನಗೆ ತಿಳಿಸುವೆನು. ಉಪದೇಶ ಮಾಡ್ತಾರೆ. ಒಂದೊಂದು ವಾಕ್ಯನ ನಿಮಗೆ ಭಾನುವಾರ ಹೇಳುವಾಗ ಅದು ಉಪದೇಶ ಮಾಡುವಂಥದ್ದಾಗಿದೆ. ಈ ವಾಕ್ಯ ನಿಮ್ಮೊಟ್ಟಿಗೆ ಮಾತನಾಡುವಂಥದ್ದಾಗಿದೆ. ಈ ವಾಕ್ಯ ನಿಮ್ಮನ್ನು ತಿದ್ದುವಂಥದ್ದಾಗಿದೆ. ಈ ವಾಕ್ಯ ನಿಮ್ಮನ್ನು ಸರಿಪಡಿಸುವಂಥದ್ದಾಗಿದೆ. ಈ ವಾಕ್ಯ ನಿಮ್ಮನ್ನ ಪರಿಶುದ್ಧ ಮಾಡುವಂಥದ್ದಾಗಿದೆ. ಹಲ್ಲೆಲೂಯಾ. ಸಭೆ ಯಾಕೆ ಬರ್ತಾ ಇದ್ದೇವೆ ಅಂದ್ರೆ ನಮ್ಮನ್ನ ಸಭೆ ಪರಿಶುದ್ಧ ಮಾಡುತ್ತೆ. ಹಲ್ಲೆಲೂಯಾ. ನಮ್ಮ ಪರಿಶುದ್ಧ ಜೀವಿತವನ್ನ ಉಂಟು ಮಾಡುತ್ತೆ. ಇವಾಗ ಏನೋ ನಾವು ತಪ್ಪು ಮಾಡಿ ಬಂದಿರ್ತೀವಿ, ಯಾರಿಗೂ ಗೊತ್ತಿರಲ್ಲ, ಆದ್ರೆ ದೇವರ ಆತ್ಮನಿಗೆ ಗೊತ್ತು. ಹಲ್ಲೆಲೂಯಾ. ಅವ್ರ ವಾಕ್ಯದ ಮೂಲಕ ನಿನ್ನೊಟ್ಟಿಗೆ ಮಾತನಾಡ್ತಾರೆ. ಅವಾಗ ನಿನಗೆ ಭಯ ಬರುತ್ತೆ. ಅಯ್ಯೋ ಯಾರಿಗೂ ಗೊತ್ತಿಲ್ಲ ಅಂತ ಹೇಳಿದೆ, ಇದು ನನ್ನನ್ನು ಕುರಿತೇ ಮಾತಾಡ್ತಿದ್ದಾರೆ, ನನ್ನನ್ನು ಕುರಿತೇ ಹೇಳ್ತಿದ್ದಾರೆ. ಹಲ್ಲೆಲೂಯಾ. ಏನಂದ್ರೆ ನಮ್ಮನ್ನ ಪರಿಶುದ್ಧ ಮಾಡೋದು, ನಮ್ಮ ಸರಿಯಾದ ಮಾರ್ಗದಲ್ಲಿ ನಡೆಸೋದು, ನಮ್ಮನ್ನ ಸತ್ಯದಲ್ಲಿ ನಡೆಸೋದು, ನಮ್ಮನ್ನ ಪರಿಶುದ್ಧತೆಯಲ್ಲಿ ನಡೆಸೋದು, ಆ ಪರಲೋಕ ರಾಜ್ಯಕ್ಕೆ ನಡೆಸುವಂಥದ್ದೇ ಸಭೆ. ಹಲ್ಲೆಲೂಯಾ. ಅದಕ್ಕೆ ಅಪೊಸ್ತಲನಾದ ಪೌಲನ ಯೋಹಾನನು ಸಭೆಗೆ ಬರೆಯೋದಕ್ಕಾಗಿ ದೇವರು 7 ಸಭೆಗೆ ಬರಿ, ಯಾಕಂದ್ರೆ ಸಭೆ ಪ್ರಾಮುಖ್ಯತೆ. ಹಲ್ಲೆಲೂಯಾ. ಸಭೆಯಾಗಿ ನಾವು ಎತ್ತಲ್ಪಡಬೇಕು,
ಸಭೆಯಾಗಿ ಕೂಡಿ ಬರುವುದು ಯಾಕಂದ್ರೆ ನಮ್ಮ ಪರಿಶುದ್ಧ ಜೀವಿತವನ್ನ ಇನ್ನೂ ಪರಿಶುದ್ಧ ಮಾಡುವುದಕ್ಕೋಸ್ಕರ, ಇನ್ನೂ ನಾವು ಪರಿಶುದ್ಧರಾಗುವಂತೆ, ಇನ್ನೂ ನೀತಿವಂತರಾಗುವಂತೆ. ಹಲ್ಲೆಲೂಯಾ. ಅನ್ಯಾಯ ಮಾಡುವವನು ಆಲಯದಲ್ಲಿ ಬಂದು ದೇವರ ವಾಕ್ಯ ಕೇಳಿದಾಗ, ಅಯ್ಯೋ ನಾ ಇನ್ಮೇಲೆ ಅನ್ಯಾಯ ಮಾಡಿದೆ. ಅಶುದ್ಧನು, ಅಯ್ಯೋ ಇದೆಲ್ಲ ಅಶುದ್ಧನ, ಇದೆಲ್ಲ ನನಗೆ ಅಶುದ್ಧ ಅಂತಾನೆ ಗೊತ್ತಿದ್ದಿಲ್ಲ, ಇಲ್ಲಿ ಬಂದು ವಾಕ್ಯ ಕೇಳಿದ್ಮೇಲೆ ಗೊತ್ತಾಯ್ತು ಇದು ಅಶುದ್ಧ, ಇದು ಅನ್ಯಾಯ ಅಂತ ಹೇಳಿ. ಅನ್ಯಾಯ ಮಾಡೋನು ಅನ್ಯಾಯ ಮಾಡಲಿ, ಅಶುದ್ಧನು ಅಶುದ್ಧನಾಗಲಿ, ಪರಿಶುದ್ಧನು ಇನ್ನೂ ಪರಿಶುದ್ಧನಾಗಲಿ, ನೀತಿವಂತನು ಇಲ್ಲಿ ನೀತಿವಂತರಾಗಿ ಪರಿಶುದ್ಧರಾಗಿ ಮಾಡುವಂತ ಸ್ಥಳ ಸಭೆ. ಹಲ್ಲೆಲೂಯಾ. ಈ ಸಭೆ ನಮ್ಮನ್ನ ಪರಿಶುದ್ಧ ಮಾಡುತ್ತೆ. ಈ ಸಭೆಯಲ್ಲಿ ನಾವು ತೊಳೆಯಲ್ಪಡ್ತೇವೆ, ನಾವು ಶುದ್ಧೀಕರಿಸಲ್ಪಡ್ತೇವೆ. ಪರಿಶುದ್ಧಾತ್ಮನ ಅಭಿಷೇಕ ಹೊಂದಿಕೊಳ್ಳುವಂತೆ ವರಗಳಿಂದ ತುಂಬಿಸಲ್ಪಡುವವರಾಗಿ, ಫಲಗಳಿಂದ ತುಂಬಿಸಲ್ಪಡುವವರಾಗಿ ನಮ್ಮನ್ನ ಸಭೆ ಒಂದು ರೂಪಾಂತರ ಪಡಿಸುತ್ತೆ. ಹಲ್ಲೆಲೂಯಾ. ಅದಕ್ಕೆ ಸಭೆಯಾಗಿ ಕೂಡಿ ಬರುವುದು ಬಿಟ್ಟು ಬಿಡಬೇಡ್ರಿ ಅಂತೇಳಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಅದರಿಂದ ಉಪದೇಶವನ್ನ ಕೇಳುವರಾಗಿರ್ಬೇಕು. ನಿನಗೆ ಕಟಾಕ್ಷಿಸಿ ಅಂದ್ರೆ ನಿನ್ನನ್ನು ನೋಡಿ ನಿನಗೆ ಆಲೋಚನೆ ಹೇಳ್ತೀನಿ. ನಾನು ಭಾನುವಾರ ನೀ ಬಾ, ಈ ತಪ್ಪು ಮಾಡ್ದ, ದೇವ್ರು ಈ ವಾಕ್ಯದ ನಮಗೆ ಗೊತ್ತೇ ಇರಲ್ಲ, ವಾಕ್ಯದ ಮೂಲಕ ದೇವ್ರು ನಿಮ್ಮೊಟ್ಟಿಗೆ ಮಾತಾಡ್ತಾರೆ, ನಿಮ್ಮನ್ನ ಎಚ್ಚರ ಪಡಿಸ್ತಾರೆ. ನೀ ಎಚ್ಚರ ಪಟ್ರೆ, ನೀ ತಿದ್ಕೊಂಡ್ರೆ ದೇವ್ರ ಆಶೀರ್ವಾದ. ನೀ ಎಚ್ಚರ ಪಡದೆ ನೀ ತಿದ್ಕೊಳ್ದೆ ಹೋದ್ರೆ, ಹಲ್ಲೆಲೂಯಾ. ಬೆತ್ತ ಹಿಡಿಯದ ಪಿತಾ ಪುತ್ರನಿಗೆ ಶತ್ರು. ಅಪ್ಪ ಬೆತ್ತ ಹಿಡಿಬೇಕಾಗತ್ತೆ. ಪಟಾರ್ ಅಂತ ಒಂದು ಬಿದ್ರೆ ಅಯ್ಯಪ್ಪ ಏನೋ ಒಂದು ಹೊಡ್ತಾ ಬೀಳತ್ತೆ, ಒಂದು ಕಾಯಿಲೆ ಬರುತ್ತೆ, ಒಂದು ಜ್ವರ ಬರುತ್ತೆ, ಇಲ್ಲ ಲಾಸ್ ಆಗತ್ತೆ, ಬಿಸ್ನೆಸ್ ಅಲ್ಲಿ ಏನೋ ಮೋಸ ಆಗತ್ತೆ, ನಿನಗೇನೋ ಇರೋದ ಒಂದು ಕಳ್ಕೊಂಡು ಹೋಗ್ಬಿಡ್ತೀಯ, ಏನೋ ಒಂದು ಅಭಿಷೇಕ ಕಳ್ಕೊಂತೀಯ, ಏನೋ ಒಂದು ಆಶೀರ್ವಾದ ಕಳ್ಕೊಂತೀಯ, ಏನೋ ಬಿಸ್ನೆಸ್ ಅಲ್ಲಿ ಹೊಡ್ತಾ ಬೀಳುತ್ತೆ, ಲಾಸ್ ಆಗತ್ತೆ, ವೇದನೆ ಆಗಿ ಸುಮ್ನೆ ಗಾಡಿ ಕೆಟ್ಟೋಯ್ತು, ಸುಮ್ನೆ ಸೈಕಲ್ ಮುರಿದೋಯ್ತು, ಸುಮ್ನೆ ಬೈಕ್ ನಿಂತೋಯ್ತು, ಏನಿಗೆ ಗೊತ್ತಿಲ್ಲ. ಹಂಗೆ ಅಲ್ವಾ ಮಿಷನರಿ ಅಂದ್ರೆ ಹಂಗೆ ಅಲ್ವಾ? ಇಲ್ಲ, ನೀನೇನೋ ತಪ್ಪು ಮಾಡಿದ್ರೆ ಯಾವುದೋ ಮೂಲಕ ನೀನು ಒಂದು ದಂಡನೆ ಬರ್ತಾ ಇದೆ. ನಿನ್ನನ್ನು ಎಚ್ಚರ ಪಡಿಸ್ತಾರೆ. ಹಲ್ಲೆಲೂಯಾ. ನಿನ್ನನ್ನು ಎಚ್ಚರ ಪಡಿಸ್ತಾರೆ. ಏನೋ ಒಂದು ಹೊಡೆತ ತಿಂತೇನೆ, ಏನಾದ್ರೂ ಒಂದು ಹೊಡೆತ ಬಿದ್ದೇ ಬೀಳುತ್ತೆ. ಜೀವಕ್ಕೆ ಅಪಾಯ ಆಗಿಲ್ದ್ರು ಸೈಡ್ ಆದ್ರೂ ಹೊಡೆತ ಬೀಳ್ತಾರೆ. ನೀನು ಪಶ್ಚಾತ್ತಾಪ ಪಡುವಂಗೆ, ನೀನು ವೇದನೆ ಪಡ, ಅಯ್ಯೋ ಹಿಂಗ ಆಗ್ಬಿಡ್ತಲ್ಲ. ದೇವ್ರು ವೇದನೆ ಪಟ್ಟಿರ್ತಾರೆ, ಆ ವೇದನೆ ನೀನು ಪಡ್ಲೇಬೇಕು. ಅದರಿಂದಾನೆ ನಿನ್ನನ್ನು ಕಟಾಕ್ಷ ಅಂದ್ರೆ ಕಟಾಕ್ಷ ಅನ್ನೋದು ನೋಡೋದು, ನಮ್ಮನ್ನು ನೋಡ್ತಾನೆ ಇರ್ತಾರೆ. ನನ್ನ ಮಕ್ಳು ಯಾವ ಅಪಾಯ ಬರುತ್ತೋ, ಯಾವ ಆಪತ್ತು ಬರುತ್ತೋ, ಯಾವ ಮರಣಕರವಾದ ರೋಗ ಬರುತ್ತೋ, ಯಾವ ಮರಣಕರವಾದ ವ್ಯಾಧಿ ಬರುತ್ತೋ, ಯಾವ ಶೈತಾನು ಬಂದು ನನ್ನ ಮಕ್ಕಳನ್ನು ಆವರಿಸ್ಕೊಳ್ತಾರೆ ಅಂತೇಳಿ ಅವ್ರು ಕಾಯ್ತಾ ಇರ್ತಾರೆ. ಹಲ್ಲೆಲೂಯಾ. ನಮ್ಮನ್ನು ದಿನನಿತ್ಯ ನೋಡ್ತಾ ಇರ್ತಾರೆ. ನಿನ್ನನ್ನು ಕಟಾಕ್ಷಿಸಿ ಆಲೋಚನೆ ತಮಿಳು ಪಡಿ ಮಾತ್ರ உனக்கு ஆலோசனை சொல்வேன். ಅದಕ್ಕೆ ಮುನ್ನ நீ நடக்க வேண்டிய வழியை உனக்கு காட்டுவேன். உன்மேல் என் கண்ணை வைத்து உனக்கு ஆலோசனை சொல்வேன். உன்மேல் என் கண்ணை வைத்து, ಹಲ್ಲೆಲೂಯಾ, ನಿನ್ನ ಮೇಲೆ ನನ್ನ ದೃಷ್ಟಿಯನ್ನಿಟ್ಟು, ನನ್ನ ಕಣ್ಣನ್ನಿಟ್ಟು, ನಿನ್ನ ಕಣ್ಮಣಿಯಂತೆ ಕಾಯ್ತೇನೆ. ನಿನ್ನನ್ನು ಮುಟ್ಟುವವನು ನನ್ನ ಕಣ್ಣಿನ ಮಣಿಯನ್ನ ಮುಟ್ಟಿದಂತೆ. ಹಲ್ಲೆಲೂಯಾ. ಅದರಿಂದ ನಮ್ಮನ್ನ ಕಣ್ಮಣಿಯಂತೆ ಕಾಯುವಂತ ದೇವರು, ನಮ್ಮನ್ನ ಕಣ್ಮಣಿಯಂತೆ ನಡೆಸುವಂತ ದೇವರು. ಯಾವಾಗಲೂ ನಮ್ಮ ಮೇಲೆ ದೃಷ್ಟಿ ಇರುತ್ತೆ, ಯಾವಾಗಲೂ ನಮ್ಮ ಮಕ್ಕಳ ಮೇಲೆ. ಯಾಕಂದ್ರೆ ನಿನ್ನ ಕಾಯುವಾತನು ತೂಕಡಿಸುವುದಿಲ್ಲ, ನಿದ್ರಿಸುವುದೇ. ಅವ್ನು ನಿದ್ದೆ ಮಾಡೋ ದೇವರಲ್ಲ, ತೂಕಡಿಸೋದಿದ್ದ ದೇವರಲ್ಲ. ನಮ್ಮನ್ನು ನೋಡ್ತಾ ಇರ್ತಾರೆ. ನಾವು ಎಲ್ಲಿ ತಪ್ಪು ಬರ್ತಿದ್ದೇವೆ, ಎಲ್ಲಿ ಎಡಕ್ಕೆ ಹೋಗ್ತಿದ್ದೀವಿ, ಎಲ್ಲಿ ಬಳಕ್ಕೆ ಹೋಗ್ತಿದ್ದೀವಿ, ಎಲ್ಲಿ ಹಿಂದ್ಗಡೆ ಬೀಳ್ತಾ ಇದ್ದೀವಿ, ಎಲ್ಲಿ ಏನ್ ಮಾಡ್ತೀವಿ, ಆತ ನಮ್ಮನ್ನು ನೋಡ್ತಾನೆ ಇರ್ತಾರೆ, ನಮ್ಮನ್ನು ದೃಷ್ಟಿಸ್ತಾ ಇರ್ತಾರೆ, ನಮ್ಮ ಬಗ್ಗೆ ಗಮನ ಹರಿಸ್ತಾ ಇರ್ತಾರೆ. ಹಲ್ಲೆಲೂಯಾ. ನಿನ್ನ ಕಾಲು ಕಲಿಯದಂತೆ ಕೈಗಳಲ್ಲಿ ಎತ್ಕೊಳ್ಕೋಬೇಕಲ್ಲ, ಅದರಿಂದ ಕಾಯುವ ದೇವರು. ಅದರಿಂದನೇ ನಿನ್ನನ್ನು ಕಟಾಕ್ಷಿಸಿ ಆಲೋಚನೆ ಹೇಳುವೆನು ಅನ್ನುತ್ತಾನೆ. ಹಲ್ಲೆಲೂಯಾ. ಅದರಿಂದ ನಾವು ಬಹಳ ಎಚ್ಚರ ವಹಿಸಿ ಇನ್ನೂ ಭಯದಲ್ಲೂ, ಇನ್ನೂ ಭಕ್ತಿಯಲ್ಲೂ, ಇನ್ನೂ ಪರಿಶುದ್ಧತೆಯಲ್ಲೂ ನಾವು ಜೀವಿಸುವರಾಗಿ ಕಾಣಲ್ಪಡೋಣ. ಇವತ್ತು ದೇವರ ವಾಕ್ಯ ಧ್ಯಾನಕ್ಕೋಸ್ಕರ ಒಂದು ವಾಕ್ಯವನ್ನು ಜ್ಞಾಪಕ ಮಾಡಿಕೊಳ್ಳೋಣ. ಲೂಕನ ಬರೆದ ಸುವಾರ್ತೆಯಲ್ಲಿ 10ನೇ ಅಧ್ಯಾಯ 16ನೇ ವಾಕ್ಯವನ್ನ ನಾವು ಓದಿಕೊಳ್ಳೋಣ. ಲೂಕ 10:16. சீஷரை நோக்கி, உங்களுக்கு செவி கொடுக்கிறவன் எனக்கு செவி கொடுக்கிறான், உங்களை அசட்டை பண்ணுகிறவன் என்னை அசட்டை பண்ணுகிறான், என்னை அசட்டை பண்ணுகிறவன் என்னை அனுப்பினவரை அசட்டை பண்ணுகிறான் என்றார். ನಿಮ್ಮ ಮಾತನ್ನು ಕೇಳುವವನು ನನ್ನ ಮಾತನ್ನು ಕೇಳುವವನಾಗಿದ್ದಾನೆ, ನಿಮ್ಮನ್ನು ಅಲಕ್ಷ್ಯ ಮಾಡುವವನು ನನ್ನನ್ನು ಅಲಕ್ಷ್ಯ ಮಾಡುವವನಾಗಿದ್ದಾನೆ, ನನ್ನನ್ನು ಅಲಕ್ಷ್ಯ ಮಾಡುವವನು ನನ್ನನ್ನು ಕಳಿಸಿಕೊಟ್ಟಾತನನ್ನೇ ಅಲಕ್ಷ್ಯ ಮಾಡುವವನಾಗಿದ್ದಾನೆ ಅಂದನು. ಆಮೆನ್. ಹಲ್ಲೆಲೂಯಾ. ಸರಿ, ಇವಾಗ ಎಲ್ಲರೂ ಓದೋಣ. ಸರಿ, ಎಲ್ಲರೂ. ನಿಮ್ಮ ಕೇಳುವವನು
ನನ್ನ ಮಾತನ್ನು ಕೇಳುವನಾಗಿದ್ದಾನೆ. ನಿಮ್ಮನ್ನು ಅಲಕ್ಷ್ಯ ಮಾಡುವವನು ನನ್ನನ್ನು ಅಲಕ್ಷ್ಯ ಮಾಡುವನಾಗಿದ್ದಾನೆ. ನನ್ನನ್ನು ಅಲಕ್ಷ್ಯ ಮಾಡುವನು ನನ್ನನ್ನು ಕಳಿಸಿಕೊಟ್ಟ ಆತನನ್ನೇ ಅಲಕ್ಷ್ಯ ಮಾಡುವನಾಗಿದ್ದಾನೆ ಅಂದನು ಎಂಬುದಾಗಿ ಇಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ. ಏನಂತೇಳಿ, ನಿಮ್ಮ ಮಾತನ್ನು ಕೇಳುವನಾಗಿದ್ದರೆ, ಹಲ್ಲೆಲೂಯ, ನಿಮ್ಮ ಮಾತನ್ನು ಕೇಳುವವನು ಅಂದ್ರೆ ಸೇವಕರು ಹೇಳುವಂತ ಮಾತನ್ನ ನೀವು ಕೇಳದೆ ಹೋದ್ರೆ ಯಾರ ಮಾತು ಕೇಳಲ್ವಂತೆ? ಯೇಸು ಸ್ವಾಮಿಯ ಮಾತನ್ನೇ ನೀವು ಕೇಳೋದಿಲ್ಲ ಅಂತ ಯೇಸು ಸ್ವಾಮಿನೇ ಹೇಳ್ತಿರೋದು ಅವ್ರ ಸ್ವಂತ ಬಾಯಿಂದ. ನಿಮ್ಮ ಮಾತನ್ನು ಕೇಳುವವನು ನನ್ನ ಮಾತನ್ನು ಕೇಳುವನಾಗಿದ್ದಾನೆ. ನಿಮ್ಮನ್ನು ಅಲಕ್ಷ್ಯ ಮಾಡುವವನು ನನ್ನನ್ನು, ಯೇಸು ಸ್ವಾಮಿನೇ ಅಲಕ್ಷ್ಯ ಮಾಡ್ತಾ ಇದ್ದೇವೆ ನಾವು. ಒಂದು ವಾಕ್ಯ ಹೇಳ್ತಾ ಇದ್ದೇವೆ, ಆ ವಾಕ್ಯವನ್ನ ನೀನು ಅಲಕ್ಷ್ಯ ಮಾಡಿದ್ರೆ ಯೇಸು ಸ್ವಾಮಿನೇ ಅಲಕ್ಷ್ಯ ಮಾಡ್ದಂಗೆ. ಒಂದು ವಾಕ್ಯ ನಿನ್ನನ್ನು ಕುರಿತು ದೇವರಾತ್ಮನು ಮಾತಾಡುವಾಗ ಅದನ್ನು ಸ್ವೀಕಾರ ಮಾಡಿ, ಹೌದಪ್ಪ ನಾ ಇದರ ತಪ್ಪಾಗಿದೆ, ನಾ ತಿದ್ಕೊಳ್ತೇನೆ ಅಂದ್ರೆ ನೀ ದೇವ್ರ ಮಗನಾಗಿ ಮಗಳಾಗಿರ್ತೀಯ. ಇಲ್ಲಾಂದ್ರೆ ಪಕ್ಕನೇ ಸೈತಾನ ನಿಂತಿರ್ತಾನೆ, ಟಕ್ಕಂತ ಒಳಗೆ ಹೋಗ್ಬಿಡ್ತಾನೆ. ಹಲ್ಲೆಲೂಯಾ. ಈ ಒಂದು ವಾರದಿಂದ ಈ ಸೈತಾನ ಬಂದ್ರೆ ಏನ್ ನಡೆಯುತ್ತೆ ಅಂತೇಳಿ ಕೆಲವು ದೇವರಾತ್ಮನ ಆಲೋಚನೆ ಕೊಟ್ಟು ಕೆಲವು ವಾಕ್ಯಗಳನ್ನ ನನಗೆ ತಿಳಿಸಿದ್ದಾರೆ. ಅದು ಸಂಪೂರ್ಣ ಆದ್ಮೇಲೆ ಬರೋ ವಾರನೋ ಆಚೆ ವಾರನೋ ಸೈತಾನ ಬಂದ್ರೆ ಏನಾಗುತ್ತೆ? ಹಲ್ಲೆಲೂಯ. ಸೈತಾನ ನಮ್ಮ ಹತ್ರ ಬಂದ್ರೆ ನಮ್ಮ ಜೀವಿತದಲ್ಲಿ ಏನಾಗುತ್ತೆ, ಏನ್ ನಡೆಯುತ್ತೆ ಅನ್ನೋದನ್ನ ಸ್ಪಷ್ಟವಾಗಿ ಸತ್ಯವೇದ ಬರೆಯಲ್ಪಟ್ಟಿದ್ದನ್ನ ನಾನು ನಿಮಗೆ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ನಾವೆಲ್ಲ ಎಚ್ಚರವಾಗಿರ್ಬೇಕು. ಯೇಸು ಸ್ವಾಮಿ ಬರೋಣ ಸಮೀಪವಾಗಿದೆ, ಆತನ ಬರೋಣ ಹತ್ತಿರವಾಗಿದೆ. ಹಲ್ಲೆಲೂಯ. ನಾವು ಇನ್ನೂ ಎಚ್ಚರವಾಗಿರ್ಬೇಕು, ಇನ್ನೂ ಎಚ್ಚರಿಕೆಯಿಂದ ನಡೆಸ್ಬೇಕಂತ ಹೇಳಿ ದೇವರ ವಾಕ್ಯ ನಮ್ಮನ್ನು ಎಚ್ಚರಪಡಿಸುತ್ತೆ. ಆದ್ರಿಂದ ನಿಮ್ಮ ಮಾತನ್ನ ಕೇಳುವವನು, ದೇವರ ಮಾತನ್ನ, ಯೇಸು ಸ್ವಾಮಿಯ ಮಾತನ್ನ ನಾವು ಕೇಳುವರಾಗಿದ್ದೇವೆ. ಯಾವಾಗ ಸೇವಕರ ಮಾತನ್ನ ನೀವು ಅಲಕ್ಷ್ಯ ಮಾಡುವುದಾದರೆ ನನ್ನನ್ನು ಅಲಕ್ಷ್ಯ ಮಾಡಿದವನಾಗಿದ್ದಾನೆ. ನನ್ನನ್ನು ಅಲಕ್ಷ್ಯ ಮಾಡುವುದವನು ನನ್ನನ್ನು ಕಳಿಸಿಕೊಟ್ಟ ತಂದೆಯಾದ ದೇವರನ್ನ ಅಲಕ್ಷ್ಯ ಮಾಡುವನಾಗಿದ್ದಾನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಹಲ್ಲೆಲೂಯ. ಅದರಿಂದ ಮಾತು ಕೇಳುವುದು ಉತ್ತಮ. ಯಾಕಂದ್ರೆ ಅದಕ್ಕೆ ಸತ್ಯವೇದದ ಸತ್ಯಾರ್ಥಗಳನ್ನ, ಗೂಢಾರ್ಥಗಳನ್ನ ಒಂದೊಂದು ಭಾನುವಾರ ತಿಳಿಸಲ್ಪಡುತ್ತೆ. ಹಲ್ಲೆಲೂಯ. ಯಾವಾಗ ವಾಕ್ಯ ಬಂದಾಗ ಯಾರಿಗೆ ಗೊತ್ತಿಲ್ಲದೆ ನೀನ್ ಕೆಳಗಡೆ ಮೊಬೈಲ್ ನೋಡ್ತಾ ಇದ್ರೆ, ಇಲ್ಲ ಹಂಗೆ ಸೆರ್ಗಾಕೊಂಡು ನೀನ್ ಕಣ್ಣು ಮುಚ್ಕೊಂಡು ನಿದ್ದೆ ಮಾಡ್ತಿದ್ರೆ, ಇಲ್ಲ ನೀನ್ ಯಾವುದೋ ಜ್ಞಾನದಲ್ಲಿ ಕೂತಿದ್ರೆ, ಹಲ್ಲೆಲೂಯ, ದೇವ್ರು ನೋಡ್ತಾರೆ, ಆತ ನೋಡ್ತಾರೆ. ಯಾಕಂದ್ರೆ ನಮ್ಮನ್ನು ದೃಷ್ಟಿಸಿ ನೋಡುವ ಆತನು. ಹಲ್ಲೆಲೂಯ. ನೋಡ್ರಿ, ಒಂದು ಪ್ರಸಂಗ ಮಾಡಿದ್ಮೇಲೆ ಕೇಳಿದ ವಾಕ್ಯಕ್ಕೋಸ್ಕರ ಅವರು ಪ್ರಾರ್ಥನೆ ಮಾಡಿರಿ ಅಂದ್ರೆ ಎಲ್ಲ ಸುಮ್ಮನೆ ಆಗ್ಬಿಡ್ತು. ಯಾಕೆ ಹೇಳ್ರಿ? ಹಲ್ಲೆಲೂಯ. ಶುಕ್ರವಾರ ಉಪವಾಸ ಬಂದವರು ಹೇಳ್ತಾ ಇದ್ದಾರೆ ಹಲ್ಲೆಲೂಯ. ವಾಕ್ಯ ಕೇಳ್ತಲ್ಲ ನೀವು. ಕೇಳಿದ್ರೆ ನಾವೆಲ್ಲ ಸಭೆಯಲ್ಲಿ, ನಮ್ಮ ಸಭೆಯಲ್ಲಿ ಇದ್ದಾಗ ವಾಕ್ಯಕ್ಕೋಸ್ಕರ ಪ್ರಾರ್ಥನೆ ಮಾಡು, ಚಾಲೆಂಜ್ ಆಗಿ ಪ್ರಾರ್ಥನೆ ಮಾಡ್ತಿದ್ದಿ. ಪಾರ್ಶ್ವಕುಮಾರ, ನಾ ಅವಾಗ ಬ್ರದರ್ ಕುಮಾರ್ ಆಗಿದ್ದೆ. ಕುಮಾರ್ ಬ್ರದರ್ ಮಾಡೋದಕ್ಕೆ ಮುಂಚೆ ನಾನು ಮಾಡಬೇಕು, ಪಾರ್ಶ್ವಮ ಸಾರಮ್ಮ ಮಾಡೋಕೆ ಮುಂಚೆ ನಾವು ಮಾಡಬೇಕು. ನಮ್ಮಲ್ಲಿ ಫೈಟು. ವಾಕ್ಯಕ್ಕೋಸ್ಕರ ಪ್ರಾರ್ಥನೆ ಮಾಡ್ರಿ ಅಂದ್ರೆ ನಮ್ಮ ಶಬ್ದ ದೊಡ್ಡದಾಗಿರೋದು. ಹಲ್ಲೆಲೂಯ. ಇವ್ ನಮ್ಮ ಸಭೆಯಲ್ಲಿ ಪ್ರಾರ್ಥನೆ ಮಾಡಿದ್ರೆ ನಂದ ಮಾಡ್ಲಿ, ತರಕಾರಿ ಮಂಜಿ ಬ್ರದರ್ ಮಾಡ್ಲಿ, ಶಾರದಮ್ಮ ಮಾಡ್ಲಿ, ನೀನ್ ಮಾಡಿದ್ರೇನು ಅಲ್ಲಿ ತಿಳ್ಕೊ. ನೀನ್ ದೇವರಲ್ಲಿ ಎಷ್ಟು ಆಸಕ್ತಿ ಆಗಿದ್ದೀರಿ ಅಂತ, ದೇವರಲ್ಲಿ ಎಷ್ಟು ದಾಹವುಳ್ಳವರಾಗಿದ್ದೀರಾ ಅಂತೇಳಿ. ಒಂದು ಪ್ರಾರ್ಥನೆ ಮಾಡೋದಿಕ್ಕೆ ಇಂಜಾರಿ ಕೂತ್ಕೊಂಡು ಸುಮ್ಮನೆ ನಾವು ಮಾಡ್ಕೊಂಡು ಹೋಗ್ಲಿ, ತಪ್ಪಾಗಿ ಮಾಡ್ಬಿಟ್ರೆ ತಪ್ಪಾಗ್ಲಿ ಬಿಡು. ಮಕ್ಕಳು ತೊದಲು ಮಾತು ದೇವ್ರು ಇಷ್ಟಪಡಲ್ವೇ? ಪ್ರಾರ್ಥನೆ ಮಾಡ್ರಿ ಅಂದ್ರೆ ಪ್ರಾರ್ಥನೆ ಮಾಡಕ್ ಯಾರಿಗೂ ಮನಸ್ಸೇ ಬರಲ್ಲ. ಅದಕ್ಕೆ ಒಂದ್ಸಲ ನಾನೇ ಪ್ರಾರ್ಥನೆ ಮಾಡಿದೆ, ನೆನಪಿದ್ದೀರ? ಹಲ್ಲೆಲೂಯ. ಅದಕ್ಕೆ ವಾಕ್ಯ ಹೇಳುವಾಗ ನಾವು ಇಲ್ಲೇ ಇರ್ಬೇಕು. ಎಲ್ಲಿರ್ಬೇಕು? ಇರ್ಬೇಕು. ವಾಕ್ಯ ಕೇಳ್ಬೇಕು. ಈ ವಾಕ್ಯನೇ ನಿಮ್ಮನ್ನು ಪರಲೋಕಕ್ಕೆ ಕರ್ಕೊಂಡು ಹೋಗೋದು. ಈ ವಾಕ್ಯನೇ ನಿಮ್ಮ ದೇವರ ರಾಜ್ಯಕ್ಕೆ ಕರ್ಕೊಂಡು ಹೋಗೋದು. ಈ ವಾಕ್ಯನೇ ನಿಮ್ಮನ್ನು ಪರಿಶುದ್ಧ ಮಾಡೋದು. ಈ ವಾಕ್ಯನೇ ನಿಮ್ಮನ್ನ ನೀತಿವಂತರಾಗಿ ಮಾಡೋದು. ಈ ವಾಕ್ಯನೇ ದೇವರ ಮಕ್ಕಳಾಗಿ ನಮ್ಮನ್ನ ಮಾಡೋದು. ಹಲ್ಲೆಲೂಯ. ಅದರಿಂದ ದೇವರ ಸೇವೆಕರು ಇಲ್ಲಿ ವಾಕ್ಯ ಹೇಳೋದಕ್ಕೆ ಪ್ರಾರಂಭ ಮಾಡುವಾಗ ಸ್ಟಾರ್ಟ್ ಆಯ್ತು ಕಣಪ್ಪ ಸಮಸ್ಯೆ. ಸ್ಟಾರ್ಟ್ ಆಯ್ತು. ಕೊಯ್ತಾ ಇರ್ತಾರೆ ನೋಡು, ಹೇಳ್ತಿರ್ತಾರೆ ನೋಡು, ಮಾಡ್ತಿರ್ತಾರೆ ನೋಡು. ಹಲ್ಲೆಲೂಯ. ದೇವರ ವಾಕ್ಯದು
ನಮ್ಮ ಸ್ವಂತ ವಿಷಯ ಮಾತಾಡಕ್ಕೆ ನಾವು ಒಂದಿನೂ ಆಸೆ ಪಡಲ್ಲ. ಯಾಕಂದ್ರೆ ಒದೆ ಬೀಳತ್ತೆ. ನಮ್ಮ ಬೆತ್ತ ಹಿಡಿಯದ ಪಿತಾ ನಮಗೂ ಒದೆ ಬೀಳತ್ತೆ. ಹಲ್ಲೆಲೂಯಾ. ನಿಮಗಂತ ಹೆಚ್ಚು ಒದೆ ಯಾರಿಗೆ? ನಮ್ಗೆ. ಫಸ್ಟ್ ನ್ಯಾಯ ತೀರ್ಪು ಯಾರಿಗೆ? ಸೇವಕರಿಗೆ. ಹಲ್ಲೆಲೂಯಾ. ಸೇವಕರಿಗೆ ಫಸ್ಟ್ ನ್ಯಾಯ ತೀರ್ಪು ಬರುತ್ತೆ. ಜ್ಞಾಪಕ ಇಟ್ಕೊಳ್ರಿ. ಆ ವಾಕ್ಯ ಓದಿಸ್ತೀನಿ ಒಂದಿನ ನಿಮಗೆ. ಸೇವಕರಿಗೆ ಮೊದಲು ನ್ಯಾಯ ತೀರ್ಪು. ಯಾಕೆ ಸತ್ಯ ಹೇಳಲಿಲ್ಲ? ಯಾಕೆ ಖಂಡಿಸಿ ಬೋಧಿಸ್ಲಿಲ್ಲ? ಯಾಕೆ ಅವರನ್ನು ಉತ್ತರವಾದ ತೆಗೆದುಕೊಂಡು ಅವ್ರ ಹತ್ರ ಮಾತಾಡಿ ಅವರ ಸ್ಥಿತಿ ಯಾಕೆ ಸರಿ ಮಾಡಲಿಲ್ಲ? ಯಾಕೆ ನೀನು ಉಪದೇಶ ಮಾಡಲಿಲ್ಲ? ನಮಗೆ ನ್ಯಾಯ ತೀರ್ಪಿದೆ. ಹಲ್ಲೆಲೂಯಾ. ವಿಶ್ವಾಸಿಗಳಿಗೆ ಬರೋದಕ್ಕೆ ಅಂತ ಮುಂಚಿತವಾಗಿ ದೇವರ ಸೇವಕರಿಗೆ ನ್ಯಾಯ ತೀರ್ಪಿದೆ. ನ್ಯಾಯ ತೀರ್ಪು ಬರುತ್ತೆ. ಫಸ್ಟ್ ನ್ಯಾಯ ತೀರ್ಪೇ ನಮಗೆ. ನೀನು ಯಾಕೆ ಹೇಳಲಿಲ್ಲ? ನೀನು ಯಾಕೆ ಬೋಧಿಸ್ಲಿಲ್ಲ? ನೀನು ಯಾಕೆ ತಿದ್ದಲಿಲ್ಲ? ನೀನು ಯಾಕೆ ಸರಿ ಮಾಡಿಲ್ಲ? ಹಲ್ಲೆಲೂಯಾ. ಒಂದು ವಾಟ್ಸಪ್ಪಲ್ಲಿ ಒಂದು ಮೆಸೇಜ್ ಕಳಿಸ್ತೀವಿ. ಎಷ್ಟು ಜನಕ್ಕೆ ಬಂತ ಗೊತ್ತಿಲ್ಲ. ಕಳಿಸಲ್ಲನಪ್ಪ. ಎಷ್ಟು ಜನ ಓದಿದ್ರಿ ನೀವು ವಾಟ್ಸಪ್ಪಲ್ಲಿ? ಒಂದು ಸೇವಕರನ್ನು ಕುರಿತು ಅಮೇರಿಕಾದವ್ರು ಹೇಳಿದ್ದು ನಿಮ್ಗೆ ವಾಟ್ಸಪ್ಪಲ್ಲಿ ಕಳಿಸಿದ್ವಿ. ಯಾರ್ಯಾರು ಓದಿದ್ದೀರ? ಒಬ್ಬ ಇಬ್ಬರು 3 ಜನ. ಅಲ್ಲೆಲ್ಲ ಸರಿ. ಓದಕ್ಕೆ ಬರ್ದೇ ಇರೋರು ಬೇಡ. ಬೇರೆಯವರು ಬರೋರು ಮೊಬೈಲ್ ಇಟ್ಕೊಂಡು ಯಾವಾಗಲೂ ಕೆದಕ್ತಿರೋರು. ಹಲ್ಲೆಲೂಯಾ. ಯಾರಿಗಾದ್ರೂ ಒಂದು ಮೆಸೇಜ್ ಬಂದ್ರೆ ಮನೆಯವ್ರಿಗೆ ಹೇಳ್ಬೇಕು, ಕುಟುಂಬದವ್ರಿಗೆ ಹಿಂಗಿದೆ, ಹಿಂಗೆ ಬಂದಿದೆ ಮೆಸೇಜು. ಹಲ್ಲೆಲೂಯಾ. ಅವ್ರು ಎಚ್ಚರ ಪಡ್ತಾರೆ, ಅವರಿಗೂ ಗೊತ್ತಾಗುತ್ತೆ. ಅದರಿಂದ ವಾಕ್ಯ ಹೇಳುತ್ತೆ, ನಿಮ್ಮ ಮಾತನ್ನು ಕೇಳುವವನು ನನ್ನ ಮಾತನ್ನ ಕೇಳ್ತಾರೆ. ನೀವು ಕೇಳಬೇಕು. ನಮ್ಮ ಮಾತು ಕೇಳಿಲ್ಲ ಅಂದ್ರೆ ಯೇಸ್ವಾಮಿ ಮಾತೇ ನೀವು ಕೇಳ್ದವ್ರು. ಹಲ್ಲೆಲೂಯಾ. ನೀವು ಕೇಳ್ಬೇಕು ಅಂತ ನಾನು ಹೇಳಿಲ್ಲ. ಹಲ್ಲೆಲೂಯಾ. ಯೇಸ್ವಾಮಿ ಹೇಳ್ತಿದ್ದಾರೆ, ನಿನ್ನ ಸೇವಕರ ಮಾತನ್ನ ಕೇಳ್ರಿ. ನಿಮ್ಮ ಮಾತುಗಳನ್ನು ಕೇಳುವವನು ನನ್ನ ಮಾತುಗಳನ್ನು ಕೇಳುವನಾಗಿದ್ದಾನೆ. ನಿಮ್ಮನ್ನು ಅಲಕ್ಷ್ಯ ಮಾಡುವವನು ನನ್ನನ್ನು ಅಲಕ್ಷ್ಯ ಮಾಡುವನಾಗಿದ್ದಾನೆ. ನನ್ನನ್ನು ಅಲಕ್ಷ್ಯ ಮಾಡುವನು ನನ್ನನ್ನು ಕಳುಹಿಸಿಕೊಟ್ಟ ಆತನು ಅಲಕ್ಷ್ಯ ಮಾಡುವರಾಗಿ, ತಂದೆಯಾದ ದೇವರನ್ನೇ ಅಲಕ್ಷ್ಯ ಮಾಡುವರಾಗಿ ನಾವು ಕಾಣಲ್ಪಡ್ತೇವೆ. ಅದರಿಂದ ದೇವರ ವಾಕ್ಯ ಹೇಳುವಾಗ ಬಹಳ ಆಸಕ್ತಿ ಉಳ್ಳವರಾಗಿ, ದಾಹದಿಂದ. ಇವತ್ತು ಏನ್ ಭಾನುವಾರ ವಾಕ್ಯ ಹೇಳಿದ್ರು ಅಂದ್ರೆ ಮನೆಗೆ ಹೋಗಿ ನೀನು ಪಟ ಪಟ ಹೇಳ್ಬೇಕು. ಇಂಥ ಅಧ್ಯಾಯದಲ್ಲಿ ಇಂಥ ವಾಕ್ಯ ಹೇಳಿದ್ರು. ನಮ್ಮ ಅಮ್ಮ ಒಬ್ಬರಿದ್ರು, ಕೊಡ್ಲಿಗರ ಅಮ್ಮ ಅಂತ ಹೇಳಿ. ಅವ್ರ ಆಯುಷ್ ಮುಗಿದು ದೇವ್ರ ಪಾದದಲ್ಲಿ ವಿಶ್ರಾಂತಿ ತೆಗೆದುಕೊಳ್ತಾರೆ. ಅವ್ರು ಓದದೆ ವಿವೇಕ ಅಮ್ಮ ಓದಕ್ ಬರಲ್ಲ. ಆ ವಾಕ್ಯ ಹೇಳುವಾಗ ಕಣ್ಣು ಮುಚ್ಕೊಂಡು ಅಂತ ಪ್ರಾರ್ಥನೆ ಕೇಳಿದ ವಾಕ್ಯಕ್ಕೋಸ್ಕರ ಪ್ರಾರ್ಥನೆ ಮಾಡೋದು. ಏನೇನು ವಾಕ್ಯ ಹೇಳಿದ್ನ ವಾಕ್ಯ ಹೇಳಿ ಪ್ರಾರ್ಥನೆ ಮಾಡೋದು. ಹಲ್ಲೆಲೂಯಾ. ಆ ದಾಹ, ವಾಕ್ಯದ ದಾಹ, ವಾಕ್ಯ ಕೇಳುವಂತ ದಾಹ ನಮ್ಮ ಒಬ್ಬೊಬ್ಬರಲ್ಲೂ ಬರಬೇಕು. ಇವತ್ತೇನು ವಾಕ್ಯ ಹೇಳಿದ್ರು, ಯಾವ ಕೀರ್ತನೆ ಓದ್ತಿರಂದ್ರೆ ನೀನು ಹೇಳ್ಬೇಕು. ಅದನ್ನ ಗಮನದಲ್ಲಿ ಇಟ್ಕೊಳ್ದೆ ಹೋದ್ರೆ ದೇವರ ಮಾತನ್ನು ಹೆಂಗ್ ಗಮನದಲ್ಲಿ ಇಟ್ಕೊಂತೀರಾ? ಈ ಭಾನುವಾರ ಹೇಳುವಂತ ಒಂದೊಂದು ವಾಕ್ಯವನ್ನ ನೀವು ಜ್ಞಾಪಕದಲ್ಲಿ ಇಟ್ಕೊಳ್ದೆ ಹೋದ್ರೆ, ನಿಮ್ಮನ್ನು ನೀವು ಸರಿ ಮಾಡಿಕೊಳ್ದೆ ಹೋದ್ರೆ, ನಿಮ್ಮನ್ನು ನೀವು ತಿದ್ದಿಕೊಳ್ದೆ ಹೋದ್ರೆ, ನಿಮ್ಮನ್ನು ನೀವು ಪರಿಶುದ್ಧರಾಗಿ ಮಾಡಿಕೊಳ್ದೆ ಹೋದ್ರೆ ಹೆಂಗ್ ಪರಿಶುದ್ಧರಾಗ್ತೀರಾ? ಹೆಂಗ್ ಪರಿಶುದ್ಧರಾಗ್ತೀರಾ? ಹೇಗೆ ಪರಿಶುದ್ಧರಾಗ್ತೀರಿ ನೀವು? ನನಗೆ ಓದಕ್ ಬರುತ್ತೆ ಬೈಬಲ್ ಅಂತ್ಯ, ನಾನು ಅನ್ಯ ಭಾಷೆ ಓದಿ ಅಭಿಷೇಕ ಹೊಂದಿದ್ದೀನಿ ಅಂತ ಹೇಳ್ತೀಯಾ? ರೈಟ್, ಭಾರಿ ಒಳ್ಳೇದು. ಅದನ್ನ ಕಾಯ್ಕೊಂತಿದೀಯಾ? ಯಾವಾಗ ನಾನು ಅಭಿಷೇಕ ಹೊಂದಿದ್ದೀನಿ, ನಾನು ಬೈಬಲ್ ಓದ್ತೀನಿ ಅಂತೇಳಿ ನೀನು ವಾಕ್ಯ ಯಾವಾಗ ಕೇಳ್ದೆ ಹೋಗ್ತೀಯ, ಅವಳಿಂದ ದೊಡ್ಡಸ್ಗೆ ನಿನಗೆ. ತನ್ನನ್ನು ಹೆಚ್ಚಿಸಲ್ಪಡುವನೋ ತಗ್ಗಿಸಲ್ಪಡ್ತಾನೆ. ಹಲ್ಲೆಲೂಯಾ. ನಿನಗೆ ಕೊಟ್ಟಿರುವಂತ ಫಲಗಳೆಲ್ಲ ದೇವ್ರ ಆಯ್ತು ಬಿಡಪ್ಪ, ನೀನು ದೊಡ್ಡಸ್ಗೆ ಮಾಡು. ತನ್ನನ್ನು ತಾನು ಹೆಚ್ಚಿಸಿಕೊಳ್ಳುವನೋ ತಗ್ಗಿಸಲ್ಪಡ್ತಾನೆ. ಅದನ್ನ ನಿನಗೆ ಎಷ್ಟೇ ವಾಕ್ಯ ಗೊತ್ತಿದ್ರು ವಾಕ್ಯಕ್ಕೆ ವಿಧೇಯರಾಗಬೇಕು. ವಾಕ್ಯವನ್ನ ಕೇಳುವಾಗ ಭಯಭಕ್ತಿಯಿಂದ ಕೇಳಬೇಕು. ಇಲ್ಲ ನೀ ತಲೆಗತ್ತಲ್ಲ ವಾಕ್ಯ ಬರೆದಿಟ್ಕೊಂಡು ಮನೆಗೆ ಹೋದ್ರು ಮೆಲ್ಕ್ ಹಾಕ್ಬೇಕು. ಇವತ್ತು ಈ ವಾಕ್ಯ ಹೇಳಿದ್ರು, ಈ ವಾಕ್ಯ ಏನ್ ಹೇಳಿದೆ, ನೀನ್ ಕೂತ್ಕೊಂಡು ಮನೇಲಿ ಅದನ್ನ ಬಾಯ್ಪಾಠ ಮಾಡ್ಬೇಕು, ತನ್ನನ್ನು ತಿದ್ಕೊಳ್ಳೋದಿಕ್ಕೆ. ಹಲ್ಲೆಲೂಯಾ. ಅದರಿಂದ ವಾಕ್ಯವನ್ನ ನೀವು ಕೇಳದೆ ಹೋದರೆ, ಯೇಸ್ವಾಮಿಯ ಮಾತನ್ನೇ ಕೇಳಿದವರು, ಯೇಸ್ವಾಮಿಯ ಮಾತು ಕೇಳದವರು, ಕಳಿಸ್ಕೊಟ್ಟ ತಂದೆಯಾದ ದೇವರ ಮಾತನ್ನೇ ನಾವು ಕೇಳಿದವರ ಬಂಡರಾಗಿರ್ತೇವೆ. ಹಲ್ಲೆಲೂಯಾ. ನಮ್ಮಂತ ಅಯ್ಯಗಿರಿ ಲೋಕದಲ್ಲಿ ಹಲ್ಲೆಲೂಯಾ ಹಂಗಾಗದ್ ಬೇಡ, ಹಂಗಾಗದ್ ಬೇಡ. ನಾವು ಇವತ್ತು ಮಧ್ಯ ಆಕಾಶದಲ್ಲಿ ತುತ್ತೂರಿಯುವುದಲ್ಲಿ ಪಟ್ಟರೆ ನಾವೆಲ್ಲ ಟಕ್ಕಂತ ಎದ್ದು ದೇವರ ಸನ್ನಿಧಿಗೆ ಹೋಗಿ ಸೇರ್ಕೊಂಡ್ಬಿಡ್ಬೇಕು. ಹಲ್ಲೆಲೂಯಾ.
ಕೈ ಬಿಡಲ್ಪಟ್ರೆ ಭಯಂಕರ ಅನಾಹುತಗಳು, ಭಯಂಕರ ಕಾರ್ಯಗಳು ನಡೆಯಲಿಕ್ಕಿದೆ. ಅದನ್ನೆಲ್ಲ ನೀವು ತಿಳ್ಕೊಬೇಕಂದ್ರೆ ಕೈ ಬಿಡಲ್ಪಟ್ಟಾಗ ಏನೆಲ್ಲ ಅಪಾಯ ಆಪತ್ತುಗಳು ಬರುತ್ತೆ, ಅವ್ರಿಗೆ ಏನ್ ವೇದನೆ ಬರುತ್ತೆ ಅಂತೇಳಿ ಪ್ರಕಟಣೆ ಓದ್ ನೋಡ್ರಿ, ನಿಮಗೆ ಗೊತ್ತಾಗತ್ತೆ. ಆ ವೇದನೆ, ಆ ಕೂಗು. ನಮ್ಮ ರೂಬಿಯ ನಮ್ಮ ಮಗಳು ಯಾವಾಗಲೂ ಹೇಳಿದ್ರು, ಡ್ಯಾಡಿ ಡ್ಯಾಡಿ, ಏನಮ್ಮ ಈ ಸೆಕೆಗೆ ನಾವು ಇಷ್ಟು ಕಷ್ಟಪಡ್ತಾ ಇದ್ದೀವಿ. ದೇವ್ರ ವಾಕ್ಯ ಹೇಳುತ್ತೆ, ಗಾಳಿಯೇನೇ ಒಬ್ಬ ದೇವದೂತ ಇದ್ದಾನಂತೆ, ಗಾಳಿ ದೇವದೂತ. ಆ ಗಾಳಿ ಹಿಡಿದಿಟ್ಕೊಂಡ್ಬಿಡ್ತಾನಂತೆ. ಅಲ್ಲೆಲ್ಲೂಯ್ಯ. ಗಾಳಿ ಹಿಡಿದಿಟ್ಕೊಂಡ್ಬಿಟ್ರೆ ನೀ ಫ್ಯಾನ್ ಓಡಿದ್ರು ಗಾಳಿ ಬರಲ್ಲ. ಅಲ್ಲೆಲ್ಲೂ ಹೇಳ್ರಿ. ಈ ನಾವು ಉಸಿರಾಡ್ತೀವಲ್ಲ, ಈ ಉಸಿರಾಟ ನಮ್ಮ ಬಾಯಿ ಉಸಿರಲ್ಲೇ ಓದಾಡ್ಬೇಕು ಅಂತ ಪರಿಸ್ಥಿತಿ ಬರುತ್ತೆ. ಈ ಗಾಳಿಯನ್ನ ಹಿಡಿದಿಡುವಂತ ಸಮಯ ಬರುತ್ತೆ. ಅದೆಲ್ಲ ನೀವು ಓದಿ ತಿಳ್ಕೊಡ್ರಿ ದೇವ್ರ ವಾಕ್ಯದಲ್ಲಿ. ಅಲ್ಲೆಲ್ಲೂಯ್ಯ. ಉಪದೇಶ ಕೇಳಬೇಕು ಯಾವಾಗಲೂ. ಉಪದೇಶ ಕೇಳಿ ಅಲ್ಲೇ ಬಿಡದಂತೆ ಅದನ್ನ ಕೈಗೊಂಡು ನಡೆಯುವರಾಗಿ ಕಾಣಲ್ಪಡಬೇಕು. ಅಲ್ಲೆಲ್ಲೂಯ್ಯ. ಅದರಿಂದ ನಾವು ಬಹಳ ಎಚ್ಚರ ವಹಿಸಿರ್ಬೇಕು, ಬಹಳ ಎಚ್ಚರಿಕೆಯಿಂದ ಇರ್ಬೇಕು. ಸೇವಕರು ಹೇಳುವಂತ ದೇವರ ವಾಕ್ಯವನ್ನ ಕೇಳಿ ಅದನ್ನ ಕರ್ತನನ್ನ ದೇವರನ್ನ ಮಹಿಮೆ ಪಡಿಸುವರಾಗಿ ಕಾಣಲ್ಪಡಬೇಕು. ಹೇಳುವಂಥದ್ದೆಲ್ಲ ನಮ್ಮ ಮಾತುಗಳೆಲ್ಲ ಪವಿತ್ರಾತ್ಮನಿಂದ ಬರೆಯಲ್ಪಟ್ಟಂತ ದೇವರ ವಾಕ್ಯ ಇದೆ. ಹಲ್ಲೆಲೂಯಾ. ಮತ್ತಾಯ ಸುವಾರ್ತೆ 10ನೇ ಅಧ್ಯಾಯ 42ನೇ ವಾಕ್ಯ ಏನು ಹೇಳುತ್ತೆ ಓದ್ ನೋಡೋಣ. ಈ ಚಿಕ್ಕವರಲ್ಲಿ ಒಬ್ಬನಿಗೆ ಯೇಸುವಿನ ಶಿಷ್ಯನೆಂದು ಯಾವನಾದರೂ ಒಂದು ತಂಬಿಗೆ ತಣ್ಣೀರನ್ನಾದರೂ ಕುಡಿಯುವುದಕ್ಕೆ ಕೊಟ್ಟರೆ ಬರತಕ್ಕ ಪ್ರತಿಫಲವು ಅವನಿಗೆ ತಪ್ಪುವುದೇ ಇಲ್ಲವೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಅಂದನು. சீஷன் என்னும் நாமத்தின் நிமித்தம் இந்த சிறியரில் ஒருவனுக்கு ஒரு கலசம் தண்ணீர் மாத்திரம் குடிக்க கொடுக்கிறவன் தன் பலனை அடையாமற் போகான் என்று மெய்யாகவே உங்களுக்கு சொல்லுகிறேன் என்றார். மெய்ಯಾಗவே ಉಮಕ್ಕೆ சொல்கிறேன். ಹಲ್ಲೆಲೂಯಾ. ಮತ್ತೆ ಚಿಕ್ಕವರಲ್ಲಿ ಒಬ್ಬನಿಗೆ ಯೇಸುವಿನ ಶಿಷ್ಯನೆಂದು ಸೇವಕನೆಂದು ಯಾವನಾದರೂ ಒಂದು ತಂಬಿಗೆ ತಣ್ಣೀರನ್ನಾದರೂ ಕುಡಿಯುವುದಕ್ಕೆ ಕೊಟ್ಟರೆ ಬರಪತಕ್ಕ ಪ್ರತಿಫಲವು ಅವನಿಗೆ ತಪ್ಪುದ. ನೀ ಸೇವಕರಿಗೆ ಒಂದು ತಂಬಿಗೆ ನೀರು ಕೊಟ್ಟರೆ ಅದ್ರ ಪ್ರತಿಫಲ ದೇವ್ರು ನಿನಗೆ ಕೊಡ್ಲಿಕ್ಕಿದ್ದಾರೆ. ಅಲ್ಲೆಲ್ಲೂ ಹೇಳ್ರಿ. ನೀನು ಗ್ಲಾಸ್ ನೀರು ಕೊಟ್ಟರೆ ಸಾಕು ನಿನ್ನ ಮನೆಯಲ್ಲಿ, ಅದಕ್ಕೆ ಬೇಕಾಗಿರೋ ಪ್ರತಿಫಲ ದೇವ್ರು ಸಾಲ ಇಟ್ಕೊಳ್ಳಲ್ವಂತೆ. ಒಬ್ಬ ಸೇವಕರಿಗೆ ಮಾಡುವಂತ ಸಾಲವನ್ನ ದೇವರು ಸಾಲಗಾರರಾಗಿರೋದಕ್ಕಿಲ್ಲಂತೆ. ಆ ತಂಬಿಗೆ ಪ್ರತಿಫಲ ಏನ್ ಬೇಕು, ಆ ನೀರಿಗೆ ನಿನಗೆ ಪ್ರತಿಫಲ ಕೊಡ್ತಾರೆ. ನೀನೇನ್ ಮಾಡ್ತೀವ ಸೇವಕರಿಗೆ ಅದು ದೇವ್ರು ನಿನಗೆ ಮಾಡಿ ಮುಗಿಸ್ತಾರೆ. ಹಲ್ಲೆಲೂಯಾ. ನೀ ಕಾಣಿಕೆ ಕೊಡ್ತೀಯ ಅಂತ ಇಟ್ಕೋ, ಆ ಕಾಣಿಕೆನೂ ದೇವ್ರು ಸಾಲ ತರ ತಿಳ್ಕೊಂತ ಕೊಡಿರಿ, ಅವ್ರು ಕೊಟ್ಬಿಡ್ತಾರೆ. ದೇವ್ರು ನಮಗೆಲ್ಲ ಸಾಲಗಾರರಾಗಿರಲ್ಲ. ನೀ ದಶಭಾಗ ಕೊಟ್ಟೆ ಅಂದ್ರೆ ಅದಕ್ಕೆ ಪ್ರತಿಫಲ ಆಕಾಶ ದ್ವಾರಗ ಬಿಚ್ಚಿ ಆ ದಶಭಾಗಕ್ಕೆ ಏನ್ ಪ್ರತಿಫಲ ಕೊಡ್ತೀನಂತ ವಾಗ್ದಾನ ಮಾಡಿದ್ರು ಅದನ್ನ ಕೊಡೋವರೆಗೂ ದೇವ್ರು ನಿದ್ದೆ ಮಾಡಲ್ಲ. ಹಲ್ಲೆಲೂಯಾ. ಯಾಕೆ ಹೇಳ್ರಿ, ನಮಗೆ ಆತನ ಸಾಲಗಾರರಾಗಿರೋದಕ್ಕೆ ಇಷ್ಟಪಡೋದಿಲ್ಲ. ಆತ ನಮಗೆ ಸಾಲಗಾರರಾಗಿರೋದಿಲ್ಲ. ಕೊಡಿರಿ ಕೊಡಲ್ಪಡುತ್ತೆ, ತಟ್ಟಿರಿ ತೆರೆಯಲ್ಪಡುತ್ತೆ, ಹುಡುಕಿರಿ ಕಂಡುಕೊಳ್ಳುವರು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಹಲ್ಲೆಲೂಯಾ. ಆದ್ರಿಂದ ನೀನು ಒಂದು ತಂಬಿಗೆ ನೀರು ಕೊಟ್ಟರು ಒಬ್ಬ ಸೇವಕರಿಗೆ ನಾನು ಇದನ್ನ ನಿಮಗೆ ತೀರಿಸಿಕೊಡ್ತೇನೆ. ಇವತ್ತು ತಲೆಬರ ಏನಂದ್ರೆ ಸೇವಕರ ಮಾತನ್ನ ಕೇಳಿರಿ. ಹಲ್ಲೆಲೂಯಾ. ಅದನ್ನ ದೇವ್ರು ಹೇಳ್ತಾ, ಒಂದು ತಂಬಿಗೆ ನೀರು ಕೊಟ್ರೆ ಅದನ್ನ ಕುಡಿಯೋದಕ್ಕೆ ಕೊಟ್ರೆ ಬರತಕ್ಕ ಪ್ರತಿಫಲವನ್ನು ಅವನಿಗೆ ತಪ್ಪುದೇ ಇಲ್ಲವೆಂದು ನಿಮಗೆ, ಎಲ್ರು ಓದೋಣ, ನಿಮಗೆ ಎಲ್ರು ಹೇಳೋಣ, ನಿಮಗೆ ದೇವ್ರು ಸತ್ಯವಾಗಿ ಹೇಳ್ತಿದ್ದಾರೆ. ಆ ತಂಬಿಗೆ ನೀರಿಗೆ ಪ್ರತಿಫಲ ನಾನು ಕೊಡೋದವರೆಗೂ ಸುಮ್ಮನೆ ಇರಲ್ಲ, ನಾನು ಸತ್ಯವಾಗಿ ಹೇಳ್ತಾನೆ. ಹಲ್ಲೆಲೂಯಾ. ಆದ್ರಿಂದಾನೆ ಆತನು ಮಾತು ಬಾಯಿಂದ ಹೊರಟಂತ ಮಾತು ನೆರವೇರಿಸ್ತದೆ, ಹಿಂತಿರುಗುದಿಲ್ಲ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಅದರಿಂದ ನೀನು ಸೇವಕನಂತೇಳಿ ಒಂದು ತಂಬಿಗೆ ನೀರು ಕೊಟ್ರೆ ಅದ್ರ ಪ್ರತಿಫಲವನ್ನ ನಾನು ನಿನಗೆ ಕೊಟ್ಬಿಡ್ತೇನೆ. ಹಲ್ಲೆಲೂಯಾ. ನೀ ಸೇವಕರಿಗೋಸ್ಕರ ಏನ್ ಮಾಡ್ತಿರೋ ಅದು ನನಗೆ ಮಾಡಿದ ಹಾಗೆ ಅಂತ. ಮತ್ತಾಯನ ಸುವಾರ್ತೆ ಅದು 25ನೇ ಅಧ್ಯಾಯ 40ನೇ ವಾಕ್ಯ ಓದೋಣ. ಈ ನನ್ನ ಸಹೋದರರಲ್ಲಿ ಕೇವಲ ಅಲ್ಪನಾದವನೊಬ್ಬನಿಗೆ ಏನೇನು ಮಾಡಿದಿರೋ ಅದನ್ನು ನನಗೂ ಮಾಡಿದ ಹಾಗಾಯಿತೆಂದು ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಅಂದನು. அதற்கு ராஜா பிரத்யுத்தரமாக, மிகவும் சிறியவராகிய என் சகோதரரான இவர்களில் ஒருவனுக்கு நீங்கள் எதை செய்கிறீர்களோ அதை எனக்கே செய்தீர்கள் என்று மெய்யாகவே உங்களுக்கு சொல்லுகிறேன். ಹಲ್ಲೆಲೂಯಾ. ಅದಕ್ಕೆ ಈ ನನ್ನ ಸಹೋದರರೇ ಕೇವಲ ಅಲ್ಪನಾದವನೊಬ್ಬನಿಗೆ
ಏನನ್ನಾದರೂ ಮಾಡಿದರು ಅದು ನನಗೆ ಮಾಡಿದಾಗ. ನೀ ಯಾರಿಗಾದ್ರೂ ಒಬ್ಬರಿಗೆ ಒಂದು ಹೊತ್ತು ಊಟ ಇಸ್ಕೊಟ್ರು ಅದೇ ಸ್ವಾಮಿಗೆ ಇಸ್ಕೊಟ್ಟಂಗೆ. ಹಲ್ಲೆಲೂಯಾ. ಯಾರೋ ನಿನ್ನ ಹತ್ರ 10 ರೂಪಾಯಿ ಇಸ್ಕೊಳ್ಳೇಬೇಕಂತ ಬಂದಿರ್ತಾ ಇಲ್ಲ, ನೀನು ಕೊಡ್ಲೇಬೇಕು, ನನಗೆ 10 ರೂಪಾಯಿ ಬೇಕು. ಮುಖ ತಿರುವಿಕೊಳ್ಬೇಡ. ಹಲ್ಲೆಲೂಯಾ. ಒಂದ್ಸಲ ಹೊರದೇಶದಲ್ಲಿ ಒಂದು ಚರ್ಚ್ ನಡೀತಾ ಇತ್ತಂತೆ. ಪ್ರೇಯರ್ ನಡೀತಿರುವಾಗ ಒಬ್ಬ ಮನುಷ್ಯ ಮೈಯೆಲ್ಲ ಗಾಯ, ಅರ್ಕ ಬಟ್ಟೆ ಎಲ್ಲ ಹಾಕೊಂಬಂದಿದ್ರಂತೆ. ಅಲ್ಲಿರೋ ಎಲ್ಲ ಸಹೋದರವ್ರಿಗೆ ಸ್ಥಾನಗಿನೆಲ್ಲ ಮಾಡಿಸಿ ಬೇರೆ ಬಟ್ಟೆ ಹಾಕ್ಸಿ ಮೈಯೆಲ್ಲ ಗಾಯ ಕಟ್ಟಿದ್ದಾರ ಚರ್ಚಲ್ಲಿ ಬಂದು ಕೂರಿಸ್ತಾರಂತೆ. ಅವರು ಪಾಸ್ಟ್ರು ಯೇಸುವೆ ಅನ್ನೋದಂತೆ ಜಾಸ್ತಿ, ಜೀಸಸ್ ಅಂತ. ಈ ಮನುಷ್ಯ ಏನ್ ಮಾಡಂತೆ, ಓ ಅನ್ನ. ಅಲ್ಲಿರೋರೆಲ್ಲ ಸಿಟ್ಟು, ಸ್ವಾಮಿ ಕರೆದ್ರೆ ಈ ಮನುಷ್ಯ ಅಂತಾರಲ್ಲ, ಸುಮ್ಮನೆ ಇರಕ್ಕಾಗಲ್ಲ ಇವರಿಗೆ ಅಂತ ಹೇಳಿ. ಹಲ್ಲೆಲೂಯಾ. ಹೀಗೆ ಪ್ರೇಯರ್ ಎಲ್ಲ ಮುಗೀತು, ಅವ್ರವ್ರು ಹೋದ್ರು. ಒಂದಮ್ಮ ಮಾತ್ರ ಅವ್ರಿಗೆ ಒಂದು 10 ರೂಪಾಯಿ ಕಾಣಿ ಕೊಟ್ಟಂತ ಮನುಷ್ಯ. ಹಲ್ಲೆಲೂಯಾ. ಜೀಸಸ್ ಅಂದ್ರೆ ಓ ಅನ್ನೋ, ಯೇಸುವೆ ಓ ಅನ್ನೋರಂತ. ಹಲ್ಲೆಲೂಯಾ. ಹಾಗೆ ಸ್ವಾಮಿ ಬಂದು ಸೇವಕರ ಹತ್ರ ಮಾತಾಡ, ನಾನು ಬಂದೆ, ನೀ ನಮ್ಮನ್ನು ಗನ್ಪುರಿಸ್ಲಿಲ್ಲ, ನಾನು ನಿನ್ ಮುಂದೆನೇ ಇದ್ದೆ, ನಾನು ಯಾರು ನೀವು ಕಂಡಿಡಿಯಕ್ಕಾಗ್ಲಿಲ್ಲ. ಹಲ್ಲೆಲೂಯಾ. ನನ್ನನ್ನು ಕರೀತೀರಾ ಆದ್ರೆ ನನ್ನನ್ನು ಪ್ರೀತಿಸ್ತಾ ಇಲ್ಲ, ನಾಳೆಗೆ ಬರ್ತೀರಾ ನನ್ನ ಮಾತು ಸರಿ ಕೇಳ್ತಿಲ್ಲ, ವೇದನೆ ಪಟ್ರಂತೆ. ಹಲ್ಲೆಲೂಯಾ. ರೀತಿ ಯಾರಾದ್ರೂ ಒಬ್ರು ಸ್ವಾಮಿ ನಿನ್ನ ಪರೀಕ್ಷೆ ಮಾಡೋದಕ್ಕೆ ಒಂದೊತ್ತು ಊಟ ಕೇಳ್ಬೋದು, ಒಂದು 10 ರೂಪಾಯಿ ಕೇಳ್ಬೋದು. ಹಲ್ಲೆಲೂಯಾ. ಅಲ್ಪನಾದ ಒಬ್ಬನಿಗೆ ನೀನ್ ಏನ್ ಮಾಡ್ತೀಯೋ ಅದು ಯಾರಿಗೆ ಮಾಡ್ದಂಗಂತೆ, ಯೇಸು ಸ್ವಾಮಿಗೆ ಮಾಡ್ದಂಗೆ. ಅದಕ್ಕೆ ಕೊರ್ನೇಲಿನ ದಾನ ಧರ್ಮ ಎಲ್ಲಿ ಮುಟ್ತಂತೆ, ದೇವರ ಸನ್ನಿಧಿಗೆ ಮುಟ್ತಿ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ನಾವು ತಿನ್ನೋದ್ರಲ್ಲಿ ಸ್ವಲ್ಪ ಬಡವರಿಗೆ ಹಂಚೋಣ, ದಾನ ಧರ್ಮ ಮಾಡೋಣ. ಹಲ್ಲೆಲೂಯಾ. ನಮಗೆ ಕೊಡಪ್ಪ, ಅದನ್ನು ಕೊಡು, ಇದನ್ನು ಕೊಡು, ಎಲ್ಲ ಕೊಡು ತಗೊಂಡ್ಬಿಟ್ಟು ಏನ್ ಮಾಡ್ತೀಯ? ನೀನ್ ಕೊಡಲ್ಪಡುತ್ತೆ. ಹಲ್ಲೆಲೂಯಾ. ಒಬ್ರಿಗೆ ಒಂದು ಬಟ್ಟೆ ಇಸ್ಕೊಟ್ಟ, ಅದ್ರ ಪ್ರತಿಫಲ ದೇವ್ರು ನಿನಗೆ ಕೊಡು. ಒಬ್ರಿಗೆ ಊಟ ಇಸ್ಕೊಟ್ಟ, ಅದ್ರ ಪ್ರತಿಫಲ ನಿನಗೆ ಇಸ್ಕೊಡ್ತಾರೆ. ನಿನಗೆ ಸಾಲ್ಗಾರನಾಗಿ ದೇವ್ರು ಇರೋದಿಲ್ಲ. ಅದರಿಂದ ಈ ಕೇವಲ ಅಲ್ಪನಾದವನೊಬ್ಬನಿಗೆ ಏನೇನು ಮಾಡಿದರೂ ಅದು ನನಗೆ ಮಾಡಿದಾಗ ಆಗೈತೆ ಎಂದು ನಿಮಗೆ ಸತ್ಯವಾಗಿ ಹೇಳ್ತೇನೆ ಅಂತೇಳಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅದರಿಂದ ನಾವು ಕೊಡುವರಾಗಿರ್ಬೇಕು. ಕೇಳೋರು ಜಾಸ್ತಿ ಕಡಿಮೆ ಇರಬೇಕು, ಕೊಡೋದು ಜಾಸ್ತಿ ಆಗಿರ್ಬೇಕು. ಕೊಡಿರಿ ಕೊಡಲ್ಪಡುತ್ತೆ, ಕೊಟ್ಟು ಇಸ್ಕೋಬೇಕು, ಅವ ಜಾಸ್ತಿ ಆಗ್ತಾ ಇರುತ್ತೆ. ಇಲ್ಲಿ ಬೆಳೀತಾ ಇರುತ್ತೆ. ನಿನಗೆ ಗೊತ್ತಿರಲ್ಲ, ನಿನ್ನ ಮನೇಲಿ 6 ಪಾತ್ರೆ, ಅಕ್ಕಿ ಪಾತ್ರೆ, ಎಣ್ಣೆ ಪಾತ್ರೆ, ಹಣದ ಪಾತ್ರೆ ಆಟೋಮೆಟಿಕ್ ತುಂಬ್ತಾನೆ ಇರುತ್ತೆ. ನಿನ್ನ ಬಿಸ್ನೆಸ್, ನಿನ್ನ ಕೆಲಸ ಆಶೀರ್ವಾದ ಆಗ್ತಾ ಇರುತ್ತೆ. ಯಾವಾಗ ನೀನು ಕೊಡ್ತಾ ಇರುವಾಗ ಹಲ್ಲೆಲೂಯಾ, ದೇವ್ರು ನಿನಗೆ ತಿಳಿಸ್ಕೊಡ್ತಾರೆ. ಅದರಿಂದ ನೀವೊಂದು ಅಲ್ಪನಾದನೊಬ್ಬ ನೀನು ಏನು ಮಾಡಿದ್ರು ನನಗೆ ಮಾಡಿದ ಹಾಗೆ. 1 ಕೊರಿಂಥಿ ಪತ್ರಿಕೆ 4ನೇ ಅಧ್ಯಾಯ 6ನೇ ವಾಕ್ಯ ಓದೋಣ. ಶಾಸ್ತ್ರದಲ್ಲಿ, ಸಹೋದರರೇ, ನಾನು ನಿಮಗೋಸ್ಕರವೇ ಹಿಂದಣ ಮಾತುಗಳನ್ನು ಸಾಮ್ಯ ರೂಪವಾಗಿ ನನ್ನ ವಿಷಯದಲ್ಲಿಯೂ ಅಪೊಲ್ಲೋಸನ ವಿಷಯದಲ್ಲಿಯೂ ಹೇಳಿದ್ದೇನೆ. ನೀವು ನಮ್ಮನ್ನು ದೃಷ್ಟಾಂತವಾಗಿ ಇಟ್ಟುಕೊಂಡು ಶಾಸ್ತ್ರದಲ್ಲಿ ಬರೆದಿರುವುದನ್ನು ಮೀರಿ ಹೋಗಬಾರದೆಂಬುದನ್ನು, ನಿಮ್ಮಲ್ಲಿ ಯಾರೋ ಒಬ್ಬ ಬೋಧಕನನ್ನು ವಿರೋಧಿಸಿ ಮತ್ತೊಬ್ಬನ ಪಕ್ಷವನ್ನು ಹಿಡಿದು ಒಪ್ಪಿಕೊಳ್ಳಬಾರದೆಂಬುದನ್ನು ಕಲಿತುಕೊಳ್ಳಿರಿ. சகோதரரே, எழுதப்பட்டதற்கு மிஞ்சி எண்ண வேண்டாம் என்று நீங்கள் எங்களாலே கற்றுக்கொள்ளவும், ஒருவன் நிமித்தம் மற்றொருவனுக்கு விரோதமாய் இருமாப்படையாதிருக்கவும் நான் உங்கள் நிமித்தம் என்னையும் அப்பொல்லோவையும் ದೃಷ್ಟಾಂತமாக வைத்து ಇವೆகளை எழுதினேன் என்றார். ಆಮೆನ್. ಹಲ್ಲೆಲೂಯಾ. ಇಲ್ಲಿ ವಾಕ್ಯದಲ್ಲಂತೆ ಶಾಸ್ತ್ರವನ್ನು ಮೀರಿ ಹೋಗಬಾರದೆಂದು ನಿಮ್ಮಲ್ಲಿ ಯಾರೋ ಒಬ್ಬ ಬೋಧಕನನ್ನು ವಿರೋಧಿಸಿ ಮತ್ತೊಬ್ಬನ ಪಕ್ಷವನ್ನು ಹಿಡಿದು ಉಬ್ಬಿಕೊಳ್ಳಬಾರದು. ನಮ್ಮ ಸಭೆಗೆ ಬರ್ತಾ ಇರ್ತಾರೆ, ನಮ್ಮನ್ನು ಬಿಟ್ಟು ಯಾರೋ ಒಬ್ರು ಪಾಸ್, ನಮ್ಮ ಪಾಸ್ ಊರು ದೊಡ್ಡ ಪಾಸ್ಟ್ರಪ್ಪ, ಭಯಂಕರ ಅಭಿಷೇಕಪ್ಪ, ಅಯ್ಯೋ ಭಯಂಕರ ಅದ್ಭುತ, ಉಬ್ಬಿಕೊಳ್ಳಬೇಡ ಅಂತೇಳಿ ದೇವ್ರ ವಾಕ್ಯ ಹೇಳುತ್ತೆ. ಹಲ್ಲೆಲೂಯಾ. ಒಬ್ಬ ಸೇವಕರನ್ನ ಬಿಟ್ಟು ಇನ್ನೊಬ್ಬ ಸೇವಕರನ್ನ ಮೇಲೆ ಏನ್ ಮಾಡಬಾರ್ದಂತೆ, ಉಬ್ಬಿಕೊಳ್ಳಬಾರದು. ಹಲ್ಲೆಲೂಯಾ. ನಿನಗೆ ಅಲ್ಲಿರ್ಬೇಕಾದ್ರೆ ನಿನ್ನ ಅಲ್ಲೇ ರಕ್ಷಣೆ ಮಾರ್ಗಕ್ಕೆ ನಡೆಸ್ತಾ ಇದ್ರು, ಆ ಸಭೆ ತೆಗೆದುಕೊಂಡಾಗ ನೀನು ಸೇರಿಸ್ತಾರೆ. ಇಲ್ಲಿ ಯಾಕೆ ಇಡ್ತಿದ್ರು?
ಹಲ್ಲೆಲೂಯಾ. ನೀನು ಇಲ್ಲಿ ಬೆಳಿಬೇಕು, ನೀನು ಇಲ್ಲಿರ್ಬೇಕು, ಇಲ್ಲಿ ಆತ್ಮಿಕ ವರಗಳು ತುಂಬಿ ಈ ಸಭೆಗೆ ಒಂದು ಸ್ತಂಭವಾಗಿ ಆಧಾರವಾಗಿ ನೀನು ಜೀವಿಸ್ಬೇಕನ್ನೋದೇ ದೇವ್ರ ಚಿತ್ತವಾದ್ರೆ, ನೀನು ಎಲ್ಲೋ ಅಮೆರಿಕದಲ್ಲಿ ಒಳ್ಳೆ ಸೇವಕರಿದ್ದಾರೆ ಅಲ್ಲಿದ್ದಿದ್ರೆ ಚೆನ್ನಾಗಿತ್ತಂತ ನೀನು ಒಪ್ಕೊಳ್ಳೋದಾದ್ರೆ ಅದು ದೇವರಿಗೆ ಏಸಿಯಾದದ್ದು, ತಪ್ಪಾದದ್ದು ಎಂಬುದಾಗಿ ಇಲ್ಲಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಹಲ್ಲೆಲೂಯಾ. ಮತ್ತೊಬ್ಬನ ಪಕ್ಷವನ್ನು ಹಿಡಿದುಕೊಂಡು ಉಬ್ಬಿಕೊಳ್ಳಬಾರದೆಂದು ಕಲಿತುಕೊಳ್ಳಬೇಕು. ಆ ಪಾಸ್ಟ್ ನಮ್ಮ ಪಾಸ್ಟ್ಗಿಂತ ಆ ಪಾಸ್ಟ್ ಭಾರಿ ಸ್ಟ್ಯಾಂಡರ್ಡ್, ಆ ಪಾಸ್ಟ್ಗಿಂತ ಈ ಪಾಸ್ಟ್ ಭಾರಿ ಸ್ಟ್ಯಾಂಡರ್ಡು. ಹಲ್ಲೆಲೂಯಾ. ಹಾಗೆ ನಾವು ಉಬ್ಬಿಕೊಳ್ಳಬಾರದು. ದೇವರ ವಿರೋಧವಾದ ಕಾರ್ಯ, ದೇವರಿಗೆ ಮೆಚ್ಚುಗೆ ಇಲ್ಲದಂಥದ್ದು. ಹಲ್ಲೆಲೂಯಾ. ಈ ಪಾಸ್ಟ್ ಬಿಟ್ಟು ಆ ಪಾಸ್ಟ್, ಆ ಪಾಸ್ಟ್ ಬಿಟ್ಟು ಈ ಪಾಸ್ಟ್, ಈ ಪಾಸ್ಟ್ ಬಿಟ್ಟು ಆ ಪಾಸ್ಟ್ ಅಂದ್ರೆ ನಮಗೆ ಆಶೀರ್ವಾದ ಇರುತ್ತೆ. ನೋಡ್ರಿ, ಈ ಸಭೆಯಲ್ಲಿ ನೀನು ಗಿಡವಾಗಿ ಮರವಾಗಿ ಫಲ ಕೊಡುವಂತೆ ದೇವರಲ್ಲಿ ಇಟ್ಟಿದ್ದಾರೆ. ನೀನು ಕಿತ್ಕೊಂಡೋಗಿ ಇನ್ನೊಂದು ಕಡೆ ಇಡ್ತೀವಿ ಅಂತ ಇಟ್ಕೊಂಡು ಸಭೆಗೆ ಹೋಗ್ತೀಯ. ಇಲ್ಲಿ ಬೇರೆ ಇರೋ ಬೇರೆ ತಗೊಂಡೋಗಿ ಅಲ್ಲಿಟ್ಟರೆ ಬೇರೆ ಬಿಡಕ್ಕೆ ಬರಲ್ಲ ಅಷ್ಟು ಬೇಗ. ಅಲ್ಲಿಂದ ಕಿತ್ಕೊಂಡೋಗಿ ಇನ್ನೊಂದು ಸಭೆಗೆ ಹೋಗ್ತೀಯ, ಓ ಅಲ್ಲಿ ಇದಕ್ಕಿಂತ ಚೆನ್ನಾಗಿದೆ. ಅಲ್ಲಿಂದ ಕಿತ್ಕೊಂಡೋಗಿ ಇನ್ನೊಂದು ಸಭೆಗೆ ಹೋಗ್ತೀಯ. ಅಷ್ಟರೊಳಗೆ ಏನಾಗಿರುತ್ತೆ? ಹಲ್ಲೆಲೂಯಾ. ನೀನು ಬೇರೆಲ್ಲ ಬಾಡಿ ಹೋಗಿರುತ್ತೆ, ನೀನು ಆತ್ಮಕ್ಕೆಲ್ಲ ಬಿಟ್ಟೋಗಿರುತ್ತೆ. ಕೊನೆಗೆ ಬರಿದಾಗಿರ್ಬೇಕು. ಅದೆಲ್ಲವನ್ನ ಕಳ್ಕೊಂಡು ಬರಿದಾಗಿರುವಂಥ ಒಂದು ಜೀವಿತ ನಮ್ಮಲ್ಲಿ ಬರುತ್ತೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ಎಚ್ಚರ ಪಡಿಸ್ತೇವೆ. ಹಲ್ಲೆಲೂಯಾ. ಸರಿ, ರೋಮಾಪುರ ಪತ್ರಿಕೆಯಲ್ಲಿ 13ನೇ ಅಧ್ಯಾಯ 4ನೇ ವಾಕ್ಯ ಓದೋಣ. ಒಬ್ಬ ಸೇವಕರನ್ನ ದೇವರು ಯಾವ ರೀತಿಯಾಗಿ ನೇಮಿಸಿದ್ದಾರೆ ಅನ್ನೋದನ್ನ ಈ ವಾಕ್ಯ ನಮಗೆ ತಿಳಿಸುತ್ತೆ. உனக்கு நம்மை உண்டாகும் பொருட்டு அவன் தேவ ஊழியக்காரனாய் இருக்கிறான். தேவ ஊழியக்காரனாய் இருக்கிறான். நீ தீமை செய்தால் பயந்திரு. நீ தீமை செய்தால் பயந்திரு. பட்டயத்தை அவன் விரோதமாய் பிடித்திருக்கவில்லை. பட்டயத்தை விரோதமாய் பிடித்திருக்கவில்லை. தீமை செய்கிறவன் மேல் கோபாகினை வரும் பண்ணும்படி. தீமை செய்கிறவனுடைய கோபாகினை வரும்படி அவன் நீதியை செலுத்துகிற தேவ ஊழியக்காரனாய் இருக்கிறான். நீதியை செலுத்துகிற தேவ ஊழிಯக்காರನಾய் இருக்கிறான். ಅವನು ನಿನ್ನ ಹಿತಕ್ಕೋಸ್ಕರ ದೇವರ ಸೇವಕನಾಗಿದ್ದಾನಲ್ಲ. ಆದರೆ ನೀನು ಕೆಟ್ಟದ್ದನ್ನು ಮಾಡಿದರೆ ಭಯಪಡಬೇಕು. ಅವನು ಸುಮ್ಮನೆ ಕೈಯಲ್ಲಿ ಕತ್ತಿಯನ್ನು ಹಿಡಿದಿಲ್ಲ. ಅವನು ದೇವರ ಸೇವಕನಾಗಿದ್ದು ಕೆಟ್ಟದ್ದನ್ನು ನಡೆಸುವವನಿಗೆ ದೇವರ ದಂಡನೆಯನ್ನು ವಿಧಿಸುತ್ತಾನೆ. ಆಮೆನ್. ಹಲ್ಲೆಲೂಯಾ. ಇಲ್ಲಿ ನೋಡ್ರಿ, ಸೇವಕರಿಗೆ ದೇವರು ಕೊಟ್ಟಂತ ಒಂದು ಅಧಿಕಾರವನ್ನ ನಿಮಗೆ ತಿಳಿಸ್ತೇನೆ, ಜ್ಞಾಪಕ ಇಟ್ಕೊಳ್ರಿ. ಅವನು ನಿನ್ನ ಹಿತಕ್ಕೋಸ್ಕರ ಎಲ್ರಿ ಹೇಳ್ರಿ, ಅವರು ನಿನ್ನ ಹಿತಕ್ಕೋಸ್ಕರ. ಆಮೆನ್. ಹಲ್ಲೆಲೂಯಾ. ನಮ್ಮನ್ನು ಯಾರಿಗೋಸ್ಕರ ಇಲ್ಲಿ ನಿಲ್ಲಿಸಿದಾರಂತೆ? ಆಮೆನ್. ಹಲ್ಲೆಲೂಯಾ. ನಿಮ್ಮ ಹಿತಕ್ಕೋಸ್ಕರ, ನಿಮ್ಮನ್ನು ಒಳ್ಳೇದಾಗಬೇಕು, ಒಳ್ಳೆ ರೀತಿಯಲ್ಲಿ ಇರಬೇಕು, ಒಳ್ಳೆ ರೀತಿಯಲ್ಲಿ ನಡೀಬೇಕು ಅನ್ನೋ ನಿಮಗೆ ಹಿತಕ್ಕೋಸ್ಕರ ನಮ್ಮನ್ನ ದೇವರಲ್ಲಿ ನೇಮಿಸಿಟ್ಟಿದ್ದಾರೆ. ಹಲ್ಲೆಲೂಯಾ. ಇವಾಗ ತುಂಬಾ ಬಡತನಲ್ಲಿ ಬಂದ್ರು, ಪಾಸ್ಟೆ ತಿನ್ನಕ್ಕೂ ಊಟ ಇಲ್ಲ ಪಾಸ್ಟೆ, ನಮಗೆ ಹಾಕೊಳ್ಳಿಕ್ಕೆ ಚಾಪೇನೂ ಇಲ್ಲ ಪಾಸ್ಟೆ ಅಂದ್ರೆ, ಪಾಸ್ಟ್ ಹೌದಾ? ಆಯ್ತು ಬಿಡ್ರಿ, ಸಂತೋಷ ಅಂತಾರ. ಪ್ರಾರ್ಥನೆ ಮಾಡಿ, ಅಯ್ಯೋ ಅಪ್ಪ ಹೊಸಕ್ಕೆ ಬಂದಿದ್ದಾರೆ ಸ್ವಾಮಿ, ಚಾಪೇನೂ ಇಲ್ವಂತೆ, ಊಟಕ್ಕಿಲ್ವಂತೆಪ್ಪ, ಏನಾದರೂ ಮಾಡಪ್ಪ, ಏನಾದರೂ ಮಾಡಿ ಸ್ವಾಮಿ, ಅವ್ರಿಗೆ ಊಟಕ್ಕೆ ಏನೋ ದಾರಿ ಮಾಡು, ಅವ್ರಿಗೇನಾದರೂ ಸಹಾಯ ಮಾಡು. ಮನುಷ್ಯ ಕೊಡೋದು ಮನೆಯವ್ರಿಗೂ, ನೀವು ಕೊಟ್ಟರೆ ಕೊನೆಯವರೆಗೂ ಅವ್ರಿಗೆ ಆಶೀರ್ವಾದ ಮಾಡು, ಅವ್ರಿಗೆ ಆಹಾರ ಕೊಡು, ಅವ್ರಿಗೆ ಬಟ್ಟೆ ಕೊಡು, ಅವ್ರಿಗೆ ಸಮಾಧಾನ ಕೊಡು, ಅವ್ರ ರೋಗಗಳೆಲ್ಲ ತೆಗೆದಾಕು, ಆರೋಗ್ಯ ಉಂಟಾಗುವಂತೆ ಮಾಡು. ಹಲ್ಲೆಲೂಯಾ. ನಿಮ್ಮ ಹಿತಕ್ಕೋಸ್ಕರ. ಯಾಕಪ್ಪ ಈ ಭಾನುವಾರ ಬರಲಿಲ್ಲ ಅಂತ ನಿಮ್ಗೆ ಕೇಳಬೇಕಾ ಬೇಡವಾ? ಹಲ್ಲೆಲೂಯಾ. ಯಾಕಂದ್ರೆ ನಮಗೆ ಕೊಟ್ಟಿರೋ ಕೆಲಸ, ನಿಮ್ಮ ಹಿತ ಕಾಪಾಡದೆ ನೀವು ನರಕಕ್ಕೆ ಹೋಗ್ಬಾರ್ದು, ನಿಮ್ಮ ರೋಗ ಅನಾರೋಗ್ಯಗಳು ನಿಮ್ಮನ್ನು ಆವರಿಸ್ಕೊಳ್ಬಾರ್ದು. ಸೈತಾನು ಗರ್ಜಿಸುವ ಸಿಂಹದ ಪಾದದಲ್ಲಿ ನಿಮ್ಮನ್ನು ಒಬ್ಬನಾದ್ರೂ ನುಂಗದಂತೆ ನಿಮ್ಮ ಹಿತಕ್ಕೋಸ್ಕರ ಕಾದು ಕಾದು ಒಂದೊಂದು ವಾರ ಯಾಕೆ ಬಂದಿಲ್ಲ, ಈ ವಾರ ಯಾಕೆ ಬಂದಿಲ್ಲ, ನೀ ಯಾಕೆ ಮೈ ಜ್ವರ ಬಂತು, ರೋಗ ಬಂತು, ಬಲಹೀನ ಬಂತು, ಅನಾರೋಗ್ಯ ಬಂತು, ಬಡ್ಕೋಬೇಕು ನಾವು. ದೇವ್ರದಪ್ಪ ಯಾಕಪ್ಪ ಹೊಟ್ಟೆ ನೋವು ಬಂದಿದ್ದಂತೆ, ಯಾಕಪ್ಪ ಕೈ ನೋವು ಬಂದಂತೆ, ಯಾಕಪ್ಪ ಸೊಂಡೆ ನೋವು ಬಂದಂತೆ, ಏನಾದ್ರು ತಪ್ಪು ಮಾಡಿದ್ರೆ ಕ್ಷಮಿಸ್ಬಿಡಪ್ಪ, ಏನಾದರೂ ಗೊತ್ತಿಲ್ದಂಗೆ ಮಾಡಿದ್ರೆ ಕ್ಷಮಿಸ್ಬಿಡಪ್ಪ, ಅವ್ರಿಗೆ ಸುಖ ಕೊಡಪ್ಪ, ಅವ್ರಿಗೆ ಬಿಡುಗಡೆ ಕೊಡಪ್ಪ, ಅವ್ರಿಗೆ ಆಶೀರ್ವಾದ ಮಾಡಪ್ಪ. ನಿಮ್ಮ ಹಿತಕ್ಕೋಸ್ಕರ ಸೇವಕರನ್ನು ಇಟ್ಟಿದ್ದಾರೆ ಎಂಬುದಾಗಿ. ಹಲ್ಲೆಲೂಯಾ. ಸೇವಕನಾಗಿದ್ದಾನಲ್ಲ. ಆದರೆ ನೀನು ಕೆಟ್ಟದ್ದನ್ನು ಮಾಡಿದರೆ, ಎಲ್ರು ಆದರೆ ನೀನು ಕೆಟ್ಟದ್ದನ್ನು ಮಾಡಿದರೆ, ನೀನೇನಾದ್ರೂ ಕೆಟ್ಟ ಮಾಡಿದ್ರೆ ನೀನು ಭಯ ಬರಬೇಕು, ಭಯ ಉಂಟಾಗಬೇಕು, ಓಡ್ ಬರ್ಬೇಕು ಪಾಸ್ಟರ್ ತಪ್ಪಿಂದ ತಪ್ಪು ಮಾಡ್ಬಿಟ್ಟೆ ಪಾಸ್ಟರ್, ತಪ್ಪಿಂದ ಕೆಟ್ಟ ಕೆಲಸ ಮಾಡ್ಬಿಟ್ಟೆ ಪಾಸ್ಟರ್, ಭಯ ಬರಬೇಕು. ಓಡ್ ಬಂದು ಅರಿಕೆ ಮಾಡಿ ದೇವ್ರ ಸನ್ನಿಧಿಯಲ್ಲಿ ಬಿಟ್ಟು ಬಿಡುವನು ಕರುಣೆ ಹೊಂದುವನು ಎಂಬುದ. ಅದಕ್ಕೋಸ್ಕರ ಪ್ರಾರ್ಥನೆ ಮಾಡಿ. ಇಲ್ಲಾಂದ್ರೆ ಅದನ್ನ ನೀನು ಬಚ್ಚಿಟ್ಕೊಂಡ್ರೆ ನಿನಗೆ ರೋಗ. ನಾನೇನು ತಪ್ಪು ಮಾಡಿಲ್ಲ, ನನ್ನ ಕಾಯಿಲೆ ಬಂತು. ಯಾಕೆ ಬಂತು ಕಾಯಿಲೆ? ಹಲ್ಲೆಲೂಯಾ. ಕೆಲವು ಸಲ ಪರೀಕ್ಷೆಗೆ ಕಾಯಿಲೆ ಬರುತ್ತೆ,
ಕೆಲವು ಸಲ ನಮ್ಮ ಶರೀರ ಬಲಹೀನತೆಗೆ ಕಾಯಿಲೆ ಬರುತ್ತೆ. ಕೆಲವು ಸಲ ನಮ್ಮ ರೋಗ ಅದನ್ನ ಎದುರಿಸೋ ಶಕ್ತಿ ಇಲ್ಲದೆ ಹೋದ್ರೆ ಹಲ್ಲೆಲೂಯಾ ನಮಗೆ ರೋಗ ಬರುತ್ತೆ. ಕೆಲವು ಸಲ ಶೈತಾನ ತಪ್ಪು ಮಾಡಿಸಿ ರೋಗ ತರ್ತಾನೆ. ಹಲ್ಲೆಲೂಯಾ. ಇದರಿಂದ ಕೆಲವು ಸಲ ನಮ್ಮಿಂದ ನಾವೇ ಆ ಪಾಪವನ್ನು ಬಚ್ಚಿಟ್ಟಿರೋದ್ರಿಂದ ಆಗಲೆಲ್ಲ ನನ್ನ ಎಲುಬುಗಳು ಸವಿತಾ ಇತ್ತು. ಬಲಹೀನತೆ ಅಂದ್ರೆ ಕಾಯಿಲೆ ಬರ್ತಾ ಇತ್ತು. ಹಲ್ಲೆಲೂಯಾ. ಅದರಿಂದ ಅದನ್ನು ಭಯ ಪಡಬೇಕು. ಅವನು ಸುಮ್ಮನೆ ಕೈಯಲ್ಲಿ ಹಿಡಿದಿಲ್ಲ. ಅವನ ದೇವರ ಸೇವಕನಾಗಿದ್ದು ಕೆಟ್ಟದನ್ನು ನಡೆಸುವವರಿಗೆ ದೇವರ ದಂಡನೆ. ಅಪ್ಪ ಯಾಕೋ ಶಿಷ್ರು ಭಯಂಕರ ಮಾತಾಡುತ್ತಪ್ಪ, ಯಾಕೋ ಭಯ ಪಡ್ತಾನಲ್ಲ, ಎಷ್ಟು ಸಲ ಹೇಳಿದ್ರೆ ಕೇಳ್ತಲ್ಲ, ಎಷ್ಟು ಸಲ ಹೇಳಿದ್ರು ತಿತ್ಕೊಳ್ತಲ್ಲ. ಏನಾದ್ರೂ ಒಂದು ಮಾಡಪ್ಪ ಟಫಾರ ಅಂತ ಒಂದು ಬಿಟ್ರು ಅಂದ್ರೆ ಹಲ್ಲೆಲೂಯಾ. ಓಡುವ ಪಾಸ್ಟರ್ ಹತ್ರ, ಪಾಸ್ಟರ್ ಏನಾಯ್ತೋ ಗೊತ್ತಿಲ್ಲ ಪಾಸ್ಟರ್, ಟಿವಿ ಅಂತಿದ್ದಾರೆ, ಯಾಕೋ ಕ್ಯಾನ್ಸರ್ ಬರಂಗಿದೆ ಅಂತ ಹೇಳ್ತಾರೆ, ಏನೇನೋ ಹೇಳ್ತಾರೆ ಪಾಸ್ಟರ್ ಗೊತ್ತಾಗ್ತಿಲ್ಲ, ಪ್ರಾರ್ಥನೆ ಮಾಡಿ ಪಾಸ್ಟರ್. ಹಲ್ಲೆಲೂಯಾ. ಸೇವಕರನ್ನ ನೋವು ಮಾಡಿದಾಗ, ಮಾತನ್ನ ಕೇಳದೆ ಹೋದಾಗ ದಂಡನೆ ಬರುತ್ತೆ ಅಂತ ಹೇಳಿ ದೇವರ ವಾಕ್ಯ ನಿಮ್ಮನ್ನು ಎಚ್ಚರಪಡಿಸ್ತದೆ. ದೇವರ ಕೈಯಲ್ಲಿ ಕತ್ತಿಯನ್ನು ಸುಮ್ಮನೆ ಹಿಡಿದಿಲ್ಲ. ಅವನ ದೇವರ ಸೇವಕನಾಗಿದ್ದು ಕೆಟ್ಟದನ್ನ ನಡೆಸುವವನಿಗೆ ದೇವರ ದಂಡನೆಯನ್ನ ಮುಟ್ಟಪ್ಪ, ಒದಿಯಪ್ಪ, ತಿರ್ಸಪ್ಪ, ತಿದ್ಕೊಂಡು ಬರ್ಲಿ. ಒದೆ ಬಿದ್ದನ್ನು ಕೆಲವು ಸಲ ಬೆತ್ತ ಹಿಡಿದು ಹೋದ್ರೆ ಮಕ್ಕಳು ಮಾತು ಕೇಳೋದಿಲ್ಲ. ನಮ್ಮ ಸೋನಿಯನು ಅಷ್ಟೇ. ಅಮ್ಮ ಸುಮ್ನೆರೋ, ಸುಮ್ನೆರೋ, ನೇನಾ ಸುಮ್ನೆರೋ, ಪ್ರೀತಿಯಿಂದ ಹೇಳ, ಎಲ್ಲ ಕೋಲ ನೋಡು ಸೈಲೆಂಟ್ ಆಗ್ತದೆ. ಹಲ್ಲೆಲೂಯಾ. ಆಮೇಲೆ ಅಲ್ಲಿ ಹೋಗಿ ಮುಖ ತಿರ್ಕೊಂಡು ಎಲ್ಲಾದ್ರೂ ಬಚ್ಚಿಟ್ಕೊಂಡು ಕೂತ್ಕೊಂಡು ಬೆತ್ತ ಹಿಡಿಯದ ಪಿತಾ ದೇವರು ನಿಮಗೆ ದಂಡನೆ ವಿಧಿಸುವರು ಎಂಬುದಾಗಿ ಜ್ಞಾಪಕ ಇಟ್ಕೊಳ್ರಿ. ದಂಡನೆ ಬರುತ್ತೆ. ಸೇವಕನಾಗಿದ್ದು ಕೆಟ್ಟದ್ದನ್ನು ನಡೆಸುವರಿ ದೇವರ ದಂಡನೆಯನ್ನ ವಿಧಿಸ್ಬೋದು ನಾವು. ಹಲ್ಲೆಲೂಯಾ. ನಾವು ವಿಧಿಸ್ಬೋದು. ಅದನ್ನ ವಿಧಿಸಿದ್ರೆ ತಡ್ಕೊಳ್ಳಲ್ಲ. ಹಲ್ಲೆಲೂಯಾ. ಹಂಗಾಗಿ ವಿಧಿಸಲ್ಲ. ಅಮ್ಮ ಏನಾದಿದ್ರೆ, ಅಪ್ಪ ಏನಾದಿದ್ರೆ ಕ್ಷಮೆ ಕೇಳ್ಕೊಡ್ರಿ, ಕ್ಷಮೆ ಕೇಳ್ಕೊಡ್ರಿ. ಏನೋ ತಪ್ಪಾಗಿದ್ರೆ ಕ್ಷಮೆ ಕೇಳ್ಕೊಡ್ರಿ. ಈ ಕಾಯಿಲೆ ನಮಗೆ ಬರೋದ್ ಬೇಡ, ಈ ರೋಗ ನಮಗೆ ಬರೋದ್ ಬೇಡ, ಈ ಕಷ್ಟ ನಮಗೆ ಬರೋದ್ ಬೇಡ. ಹಲ್ಲೆಲೂಯಾ. ಈ ಬಡತನ ನಮಗೆ ಬರೋದ್ ಬೇಡ, ಈ ದರಿದ್ರ ನಮಗೆ ಬರೋದ್ ಬೇಡ. ನಾವು ದೇವ್ರ ಮಕ್ಕಳು, ನಮ್ಗೆ ಯಾವ ಮೇಲಿಗೂ ಕಡಿಮೆ ಇಲ್ಲ ಅಂತ ದೇವ್ರ ವಾಕ್ಯ ಹೇಳಿದೆ. ನಮ್ಗೆ ಯಾವುದು ಕಡಿಮೆ ಆಗಬಾರ್ದು. ಏನಾದರೂ ತಪ್ಪಿದ್ರೆ ಕ್ಷಮೆ ಕೇಳ್ಕೊಡ್ರಿ. ಏನಾದರೂ ತಪ್ಪಾಗಿ ನಡ್ಕೊಂಡಿದ್ರೆ ಕ್ಷಮೆ ಕೇಳ್ಕೊಡ್ರಿ. ಏನಾದ್ರು ತಪ್ಪು ಮಾಡಿದ್ರೆ ಕ್ಷಮೆ ಕೇಳ್ರಿ. ಏನಾದರೂ ಕೆಟ್ಟ ಮಾಡಿದ್ರೆ ಕ್ಷಮೆ ಕೇಳ್ರಿ. ಹಲ್ಲೆಲೂಯಾ. ಯಾಕೆ? ನಿಮ್ಮ ಹಿತಕ್ಕೋಸ್ಕರ. ಅತಿಯಾಗಿ ಮಾತು ಕೇಳದೆ ಹೋದ್ರೆ ಅಪ್ಪ ನೀನೇ ನ್ಯಾಯ ತೀರಿಸ್ಬೇಕು, ನೀನೇ ದಂಡಿಸ್ಬೇಕು ಅಂದ್ರೆ ಓದೇ ಬೀಳತ್ತೆ, ಸರಿಯಾಗಿ ಒಳಗೆ ಬೀಳತ್ತೆ. ಹಲ್ಲೆಲೂಯಾ. ಅದಕ್ಕೆ ವಾಕ್ಯ ಹೇಳುತ್ತೆ ಇಬ್ರಿಯ ಪತ್ರಿಕೆಯಲ್ಲಿ 13ನೇ ಅಧ್ಯಾಯ 7ನೇ 17ನೇ ವಾಕ್ಯದಲ್ಲಿ ಕಡೆದಾಗ ನಾನು ಹೇಳಿ ಮುಗಿಸ್ತೇನೆ. ಓದ್ರಿ 13, 17. ನಿಮ್ಮ ಸಭಾನಾಯಕರ ಮಾತನ್ನು ಕೇಳಿರಿ, ಅವರಿಗೆ ಅಧೀನರಾಗಿರಿ. ಅವರು ಲೆಕ್ಕ ಒಪ್ಪಿಸಬೇಕಾದವರಾಗಿ ನಿಮ್ಮ ಆತ್ಮಗಳನ್ನು ಕಾಯುವವರಾಗಿದ್ದಾರೆ. ಅವರು ವ್ಯಸನ ಪಡದೆ ಸಂತೋಷದಿಂದ ಇದನ್ನು ಮಾಡುವಂತೆ ನೋಡಿರಿ. ಅವರು ವ್ಯಸನದಿಂದಿರುವುದು ನಿಮಗೆ பிரயோஜனகரவாததல்ல. உங்களை நடத்துகிறவர்கள் உங்கள் ஆத்துமாக்களுக்காக உத்தரவாதம் பண்ணுகிறவர்களாய் விழித்திருக்கிறார்களபடியினால் அவர்கள் துக்கத்தோடு அல்ல சந்தோஷத்தோடு அதை செய்யும்படி அவர்களுக்கு கீழ்ப்படிந்து அடங்குங்கள். அவர்கள் துக்கத்தோடு அப்படி செய்தால் அது உங்களுக்கு பிரயோஜனமாய் இருக்க மாட்டாது. ಆಮೆನ್. ಹಲ್ಲೆಲೂಯಾ. ಸರಿ, ಎಲ್ಲರೂ ಸೇರಿ ಓದ್ಬಿಡೋಣವಾ? ನಿಮ್ಮ ಆಮೆನ್. ಹಲ್ಲೆಲೂಯಾ. ಇಲ್ಲಿ ವಾಕ್ಯದ ಹೇಳುತ್ತದೆ, ನಿಮ್ಮ ಸಭಾನಾಯಕರ ಮಾತನ್ನ ಕೇಳಿರಿ, ಅವರಿಗೆ ಅಧೀನರಾಗಿರ್ರಿ, ಅವರು ಲೆಕ್ಕ ಒಪ್ಪಿಸಬೇಕಾದವರಾಗಿದ್ದಾರೆ. ಹಲ್ಲೆಲೂಯಾ. ನಿಮ್ಮ ಒಬ್ಬೊಬ್ಬರನ್ನ ಕುರಿತು ಒಂದೊಂದು ದಿನ ನಾವು ಸಂಜೆ ನಾವು ಭಾನುವಾರಕ್ಕೊಂದ್ಸಲ ಲೆಕ್ಕ ಕೊಡ್ತಿರ್ತಪ್ಪ. ಹಿಂಗಿದೆ ಸಿಸ್ಟರ್ ಮನೇಲಿ, ಬ್ರದರ್ ಮನೇಲಿ ಹಿಂಗಿದೆ, ಬ್ರದರ್ ಹಿಂಗಿದ್ದಾರೆ, ಸಹೋದರಿ ಹಿಂಗಿದೆ, ಇಂಥ ಪರಿಸ್ಥಿತಿಯಲ್ಲಿ ಇದ್ದಾರೆ. ಫೋನ್ ಮಾಡಿ ಪಾಸ್ಟರ್ ನನಗೆ ಹಿಂಗಾಗತ್ತೆ, ಅದು ಅಪ್ಪನ ಮುಂದೆ ಅಪ್ಪ ಈ ರೀತಿ ಪರಿಸ್ಥಿತಿ ಇದೆ ಅಂತ ಏನಾದರೂ ಮಾಡಪ್ಪ ಅಂಥೇಳಿ ಒಂದೊಂದು ವಿಷಯವನ್ನ ನಾವು ದೇವ್ರಿಗೆ ಲೆಕ್ಕ ಕೊಡ್ತಾ ಇರ್ತೇವೆ. ಇವ್ರಿಗೆ ಸಾಲ ಆಗಿದ್ದಂತಪ್ಪ, ಸಾಲದಿಂದ ಏನಾದರೂ ಮಾಡಿ ಬಿಡುಗಡೆ ಮಾಡಪ್ಪ. ಅಪ್ಪ ಏನಾದರೂ ಮಾಡಿ ಸ್ವಾಮಿ, ಕಾಸು ಇಸ್ಕೊಂಡ್ಬಿಟ್ಟಿದ್ದಾರೆ ಕೊಡ್ತಿಲ್ವಂತೆ, ಅಪ್ಪ ಏನಾದರೂ ಮಾಡಪ್ಪ. ಅಪ್ಪ ಕೆಲಸ ಇಲ್ವಂತೆ, ಏನಾದರೂ ಒಂದು ಕೆಲಸ ಸಿಗುವಂತೆ ಮಾಡಪ್ಪ.
ನನ್ನ ನಂಬಿದ ಮಕ್ಕಳಿಗೆ ಆಮೇಲೆ ಕಡಿಮೆ ಇಲ್ಲ ಅಂತ ಹೇಳಿದಿಲ್ಲ ಸ್ವಾಮಿ. ಸಹೋದರನಿಗೆ ಸಿಸ್ಟರಿಗೆ ಕೆಲಸ ಸಿಗುವಂತೆ ಮಾಡು, ಬಡತನ ನೀಗುವಂತೆ ಮಾಡು, ದರಿದ್ರ ನೀಗುವಂತೆ ಮಾಡು. ಅಲ್ಲೆಲ್ಲೂಯ. ಅವು ನಿಮ್ಮ ಒಬ್ಬೊಬ್ಬರ ವಿಷಯಗಳನ್ನ ದೇವರಿಗೆ ಲೆಕ್ಕ ಕೊಟ್ಟು ಪ್ರಾರ್ಥನೆ ಮಾಡಿ, ಅಪ್ಪಪ್ಪ ಈ ವಿಷಯಗಳಿದೆ, ಈ ರೀತಿ ಪರಿಸ್ಥಿತಿಗಳಿದೆ ಅಂತ ಹೇಳಿ ನಾವು ಲೆಕ್ಕ ಒಪ್ಪಿಸ್ಬೇಕಾಗಿದೆ. ನಿಮ್ಮ ಆತ್ಮಗಳನ್ನ ಅಲ್ಲೆಲ್ಲೂಯ, ನಿಮ್ಮ ಆತ್ಮಗಳನ್ನ ಕಾಯುವರಾಗಿದ್ದೇವೆ. ನಿಮ್ಮ ಆತ್ಮಗಳಿಗೆ ನಾವೇ ಉತ್ತರವಾದ. ಅಲ್ಲೆಲ್ಲೂಯ. ಯಾಕೆ ಆತ್ಮ ನಷ್ಟಪಟ್ಟು ಹೋಯ್ತು ಅಂತ ದೇವರು ನಮ್ಮನ್ನೇ ಫಸ್ಟ್ ನ್ಯಾಯ ತೀರಿಸೋದು, ಫಸ್ಟ್ ನಮಗೆ ಲೆಕ್ಕ ಕೇಳೋದು. ಅದರಿಂದ ನಮ್ಮನ್ನ ಲೆಕ್ಕ ಕೇಳ್ತಾರೆ, ಲೆಕ್ಕ ಒಪ್ಪಿಸ್ಬೇಕಾಗಿದೆ. ನಿಮ್ಮ ಆತ್ಮಗಳನ್ನು ಕಾಯುವರಾಗಿದ್ದಾರೆ. ಅವರು ವ್ಯಸನ ಪಡದಂತೆ ಏನ್ ಮಾಡೋದು? ನಿಮಗೆ ಸೇವೆ ಮಾಡೋದು. ಅಲ್ಲೆಲ್ಲೂಯ. ನಿಮಗೋಸ್ಕರ ಪ್ರಾರ್ಥನೆ ಮಾಡೋದು, ನಿಮಗೋಸ್ಕರ ದೇವರಿಗೆ ವಿಜ್ಞಾಪನೆ ಮಾಡೋದು, ನಿಮಗೋಸ್ಕರ ಆಶೀರ್ವಾದಕ್ಕೋಸ್ಕರ ಪ್ರಾರ್ಥನೆ ಮಾಡೋದು. ನಾವು ವ್ಯಸನ ಪಡದೆ. 2 ವಾರ ಆಯ್ತು ಪ್ರೇಯರಿಗೆ ಬಂದಿಲ್ಲ ಅಂತ ಸಂತೋಷ ಆಗತ್ತಾ? 1 ವಾರ ಬಂದಿಲ್ಲನೇ ನಮ್ಗೆ ಏನಾಗಲ್ಲ, ಸಮಾಧಾನ ಇರಲ್ಲ. ಯಾಕೆ ಬಂದಿಲ್ಲ, ಏನಾಯ್ತು ಅಂತ ಗೊತ್ತಿಲ್ವಲ್ಲ. ಯಾಕೆ ಸಿಸ್ಟರ್ ಬಂದಿಲ್ಲ, ಯಾಕೆ ಬ್ರದರ್ ಬಂದಿಲ್ಲ? ಮೊನ್ನೆ ನಮ್ಮ ಬ್ರದರ್ ಒಬ್ರು ಯಾಕಪ್ಪ ಬಂದಿಲ್ಲ ಅಂತ ಕೇಳಿದೆ. ಅಷ್ಟೇ, ಊರಿಗೆ ಹೋಗಿದ್ದೆ. ಅಲ್ಲೆಲ್ಲೂಯ. ನೀನ್ ಹೇಳ್ತೀಯ ಖುಷಿಯಾಗಿ ಊರಿಗೆ ಹೋಗಿದ್ದೆ ಅಂತೇಳಿ. ನಮ್ಮ ಪರಿಸ್ಥಿತಿ ಹೇಳು, ಯಾಕೆ ಬಂದಿಲ್ಲ? ಏನು ದಾರಿಯಲ್ಲಿ ಆಕ್ಸಿಡೆಂಟ್ ಆಯ್ತಾ? ಚರ್ಚ್ಗೆ ಬರುವಾಗ ಏನಾದ್ರೂ ಅಪಾಯ ಆಯ್ತಾ? ಏನಾಯ್ತು? ಯಾಕೆ ಬಂದಿಲ್ಲ? ಜ್ವರ ಬಂತ? ಕಾಯಿಲೆ ಬಂತ? ಒಂದು ಗೊತ್ತಾಗ್ತಲ್ಲ, ಟೆನ್ಷನು. ಇವ್ ಖುಷಿಯಾಗಿ ಹೇಳ್ತಾರೆ, ಊರಿಗೆ ಹೋಗಿದ್ದೆ. ಎಲ್ಲಿ ಹೋಗಿದ್ದೆ? ನಾವೇನ್ ಪಡ್ತಾ ಇದ್ವಿ? ಒಬ್ಬರು ನೀವು ಕಾಣದೆ ಹೋದ್ರು ನಮಗೆ ಆ ದಿನ ವಾರ ಎಲ್ಲ ಟೆನ್ಷನ್ ಆಗಿರುತ್ತೆ. ಯಾಕೆ ಬ್ರದರ್ ಬಂದೆ? ಫೋನ್ ಮಾಡಿ, ಯಾಕಪ್ಪ 1-2-3 ದಿನ ಬಿಟ್ಟು ಫೋನ್ ಮಾಡೋದು, ಅವಾಗಲೇ ಫೋನ್ ಮಾಡಲ್ಲ. ಅಲ್ಲೆಲ್ಲೂಯ. ಯಾಕಪ್ಪ ಭಾನುವಾರ ಪ್ರೇಯರಿಗೆ ಬಂದಿಲ್ಲ? ಇಲ್ಲ ಪಾಸ್ಟ್ರ, ಹಂಗ್ ಪಾಸ್ಟ್ರ, ಹಿಂಗ್. ಸರಿಯಪ್ಪ, ಬರೋ ವಾರ ತಪ್ಪಿಸ್ತೇ ಬಾರಪ್ಪ. ಅಲ್ಲೆಲ್ಲೂಯ. ಯಾಕಂದ್ರೆ ನಿಮ್ಮ ಆತ್ಮಗಳನ್ನ ಕಾಯೋದು. ಮನುಷ್ಯನ ತಪ್ಪು ಮಾಡುವುದು ಸಹಜ, ಅದನ್ನು ಸರಿಪಡಿಸುವುದೇ ಸೇವಕರ ಕೆಲಸ. ಅಲ್ಲೆಲ್ಲೂಯ. ನಿಮ್ಮನ್ನು ಸರಿ ಮಾಡಿ ಆತ್ಮಿಕ ಜೀವಿತದಲ್ಲಿ ಸರಿಪಡಿಸಿ ಪರಲೋಕ ರಾಜ್ಯಕ್ಕೆ ಕರ್ಕೊಂಡೋಗಿ ಸೇರಿಸೋದೇ ನಮ್ಮ ಕರ್ತವ್ಯ. ನಿಮ್ಮ ಆತ್ಮಗಳನ್ನ ಕಾಯುವವರಾಗಿದ್ದೇವೆ. ಅವರು ವ್ಯಸನ ಪಡದಂತೆ ಸಂತೋಷದಿಂದ ಇದು ಮಾಡುವಂತೆ ನೋಡಿಕೊಳ್ಳಿರಿ. ಸೇವಕರು ವ್ಯಸನ ಪಡುವುದರಿಂದ ನಿಮಗೇನಿಲ್ಲ, ಏನು ಪ್ರಯೋಜನ ಆಗಲ್ಲ. ನಿಮ್ಗೆ ದೇವ್ರು ಸುಮ್ಮನೆ ಇರ್ತಾರೆ. ನನ್ನ ಮಗನ ಮನಸ್ಸು ನೋಯಿಸ್ತೀರಾ? ಸರಿ, ಆಯ್ತು ಬಿಡ್ರಿ, ನಿಮಗೆ ಪ್ರಯೋಜನ ಇಲ್ಲ. ನೀನೇನು ಮಾಡಕ್ಕೆ ಹೋದ್ರಲ್ಲಿ ಪ್ರಯೋಜನ ಆಗಲ್ಲ. ಎಲ್ಲ ಲಾಸ್ ಆಗ್ತಿರುತ್ತೆ, ಕೊರತೆ ಆಗ್ತಿರುತ್ತೆ. ಅಯ್ಯೋ ಭಾನುವಾರ ಬಿಟ್ಟು ಹೋದೆ, ನಾನು ಇದನ್ನು ಮಾಡೋಣ ಅಂತ ಹೋದೆ, ವೇಸ್ಟ್ ಆಯ್ತು. ಆಗುತ್ತೆ. ವ್ಯಸನ ಪಡ್ತೀವಿ ನಾವು. ವ್ಯಸನ ಪಡದಂತೆ ಸೇವಕರು ನೀವು ನಮ್ಮನ್ನು ನೋಡ್ಕೋಬೇಕು. ಅಲ್ಲೆಲ್ಲೂಯ. ಹಂಗಂತೇಳಿ ನಮಗೆ ಊಟ ಕೊಡ್ರಿ, ಬಟ್ಟೆ ಕೊಡ್ರಿ, ನನಗೆ ಒಳ್ಳೊಳ್ಳೆ ಡ್ರೆಸ್ ಕೊಡ್ರಿ ನಿಮಗೆ ಕೇಳ್ತಿಲ್ಲ. ನಿಮ್ಮ ಆತ್ಮಗಳು ದೇವರ ಪರಲೋಕ ರಾಜ್ಯಕ್ಕೆ ಹೋಗ್ಬೇಕು. ಅಲ್ಲೆಲ್ಲೂಯ. ಅಲ್ಲೆಲ್ಲೂಯ. ಯಾಕಂದ್ರೆ ನೀವು ಕೊಡೋ ಕಾಣಿಕೆ ದಶಮಭಾಗದಲ್ಲಿ ದೇವ್ರು ನಮ್ಮ ಒಪ್ಪತ್ತಿ ಊಟ ಕೊಟ್ಟು ನಮ್ಮನ್ನು ನಡೆಸ್ತಾ ಇದ್ದಾರೆ. ಅದೇಲಿ ಹೇಳ್ರಿ, ನಮಗೆ ಅದೇ ಸಾಕು. ನಮಗೇನು ಕೋಟಿಗಟ್ಟಲೆ ಏನು ಬೇಡ. ನಿಮ್ಮ ಆತ್ಮಗಳೇ ನಮಗೆ ಕೋಟಿಗಟ್ಟಲೆ ಆಸ್ತಿ. ಅಲ್ಲೆಲ್ಲೂಯ. ನಿಮ್ಮ ಆತ್ಮಗಳೇ ನಮಗೆ ಕೋಟಿಗಟ್ಟಲೆ ಆಸ್ತಿ. ಒಂದು ಆತ್ಮ ಅಥವಾ ರಕ್ಷಣೆ ಹೊಂದಿದ್ರೆ ನಮಗೆ ಪರಲೋಕದಲ್ಲಿ 1 ಕೋಟಿ ಲಕ್ಷ ರೂಪಾಯಿ ದುಡ್ಡು ನಮ್ಮ ಅಕೌಂಟಿಗೆ ಆಗ್ತದೆ. ಒಂದು ಆತ್ಮ ನಷ್ಟಪಟ್ಟು ಇಂಜಾರಿ ಹೋದ್ರೆ ನಮಗೆ ಕೋಟಿ ಲಾಸು. ಅಲ್ಲೆಲ್ಲೂಯ. ನರಕಕ್ಕೆ ಹೋಗ್ಬಿಟ್ರಲ್ಲಪ್ಪ, ತಪ್ಪಿಸಿ ಪಾತಾಳಕ್ಕೆ ಹೋದ್ರಲ್ಲ ಅಂತ ವೇದನೆ. ಅದರಿಂದ ನಿಮ್ಮನ್ನು ಕಾಯುವಂಥವ್ರು ನಾವು ವ್ಯಸನ ಪಡೋದು. ನಿಮ್ಮ ಊರಿಗೆ ಹೋಗ್ತೀಯ, ಸಂತೋಷಕ್ಕೆ ಹೋಗು. ಬಸಪ್ಪ ಇವತ್ತು ಹಿಂಗೆ ನಾನು ಊರಿಗೆ ಆರಾಧನೆಗೆ ಬರಲ್ಲ, ನನ್ನ ಕೆಲಸ ಇದೆ, ನಾನು ಹೋಗಿ ಬರ್ತೀನಿ, ನನಗೋಸ್ಕರ ಪ್ರಾರ್ಥನೆ ಮಾಡ್ಕೊಡ್ರಿ, ಸುಖವಾಗಿ ಹೋಗಿ ಸುಖವಾಗಿ ಬರೋ ಅಷ್ಟೇ. ನಾವು ಹೋಗ್ಬೇಡ ಅಂತ ಹೇಳೋಕ್ಕಾಗಲ್ಲ. ಅಲ್ಲೆಲ್ಲೂಯ. ಯಾರ್ಯಾರ ಪರಿಸ್ಥಿತಿ ಹೆಂಗಿರುತ್ತೋ ಗೊತ್ತಿಲ್ಲ. ಆದ್ರೂ ಒಂದು ಮಾತು ಯಾರಿಗೆ ಹೇಳ್ಬೇಕು? ನಿಮ್ಮನ್ನು ಕಾಯುವವರಿಗೆ ಹೇಳ್ಬೇಕು. ನಾನು ಹೇಳ್ಬೇಕಲ್ಲ ದೇವರಿಗೆ. ಯಾಕೆ ಈ ವಾರ ಬಂದೆ ಪಾಪ ಹಿಂಗೆ ಫೋನ್ ಮಾಡಿದ್ರು, ಹಿಂಗೆ ಊರಿಗೆ ಹೋಗಿದ್ದಾರಂತೆ, ಅವ್ರು ಹೋಗಿ ಸುಖವಾಗಿ ಹೋಗಿ ಬರೋವರೆಗೂ ನೀನು ಕಾಯಪ್ಪ, ನೀನು ಜೊತೆಗಿರಪ್ಪ ಅಂಥೇಳಿ ನಾವು ಅವ್ರಿಗೆ ರಿಪೋರ್ಟ್ ಕೊಡ್ತೀವಿ. ಅಲ್ಲೆಲ್ಲೂಯ. ಅವ್ರು ಆ ರಿಪೋರ್ಟ್ ಪ್ರಕಾರ ನಿಮ್ಮನ್ನು ಕಾಯ್ತಾರೆ, ಕಾಪಾಡ್ತಾರೆ, ನಿಮ್ಮನ್ನು ನಡೆಸ್ತಾರೆ. ಆಮೇಲೆ ಸಾಕ್ಷಿ ಕೊಟ್ರಲ್ಲಮ್ಮ, ನನ್ನ ಮಗ ಹೋಗುವಾಗ ಪಾಸ್ಟರ್ ಹತ್ರ ಪ್ರಾರ್ಥನೆ ಮಾಡ್ಕೊಂಡು ಹೋದ್ರು. ಅಲ್ಲೆಲ್ಲೂಯ. ಆಟೋ ಏನಾಯ್ತು, ಡ್ರೈವರ್ ಬೀಳಕ್ಕೆ ಚಾನ್ಸೇ ಇಲ್ಲ. ಬಿದ್ದರೆ ಗಾಡಿ ಬೀಳ್ಬೇಕು. ಇವನು ಹೆಂಗೆ ಆಟೋ, ರಂಗನಾಥ್ ಇಲ್ಲಿ ಆಟೋ ಓಡಿಸ್ತಾರೆ, ನಮ್ಮ 1-2-3 ಬ್ರದರ್ ಆಟೋ ಓಡಿಸ್ತಾರೆ. ಹೆಂಗ್ ಬೀಳಕ್ಕಾಗತ್ತಪ್ಪ ಆಟೋದಿಂದ? ರಂಗನಾಥ್, ಹಾಲೇಶ್ ಡ್ರೈವರ್ ಬೀಳಕ್ಕೆ ಚಾನ್ಸ್ ಇದೆಯಾ? ಅಲ್ಲಿ ಬಿದ್ದಿದ್ದಾನೆ. ಅಲ್ಲೆಲ್ಲೂಯ. ಅದರ ಪ್ರಾರ್ಥನೆ ನೋಡ್ರಿ. ಅವನು ಕರ್ಕೊಂಡೋಗಿ ಯಾರು ಒಬ್ಬ ದೇವರಾತ್ಮನ ಯಾರಿಗೋ ಒಬ್ಬನ ಎತ್ಕೊಂಡ್ಬಂದು ಬ್ರೇಕ್ ಹಾಕಿ ನಿಲ್ಲಿಸಿ ಗಾಡಿ ಅಪಾಯ ಆಗ್ದಂಗೆ ಕಾಪಾಡಿದ್ದಾರೆ. ಅಲ್ಲೆಲ್ಲೂಯ.
ಹೆಂಗ್ ಕಾಪಾಡಿದ್ರು? ನೀನ್ ದಾನ ಧರ್ಮನಾ, ನೀನ್ ಭಕ್ತಿನಾ? ಇಲ್ಲ. ಸೇವಕರಿಗೆ ಹೇಳೋದಲ್ಲ, ಸೇವಕರು ಪ್ರಾರ್ಥನೆ ಮಾಡಿ ಅಪ್ಪನಿಗೆ ಕಂಪ್ಲೇಂಟ್ ಕೊಟ್ಟೆ, ಅಪ್ಪ ಹಿಂಗ್ ಹೋಗ್ತಾ ಇದಾರೆ ಬ್ರದರ್ ಆಲೇಶಿ, ದಾರಿಯಾಗಿ ಹೋಗಿ ಸುಖಕ್ಕೆ ಬರ್ಬೇಕಪ್ಪ, ಜೊತೆಗಿದ್ದು ಕಾಯಪ್ಪ. ಅಲ್ಲೆಲ್ಲೂಯ್ಯ. ಪಾಸ್ಟೆ ಹಿಂಗ್ ಹೋದ್ನಾ, ಯಾವನ ಸಡನ್ ಆಗಿ ಅಡ್ಡ ಬಂದ ಪಾಸ್ಟೆ, ಏನಾಯ್ತು ಏನೋ ಗಾಡಿ ನಿಂತು ಬಿಡ್ತು. ಅಲ್ಲೆಲ್ಲೂಯ್ಯ. ನೀನ್ ನಿಲ್ಲಿಸ್ದ, ನಾನ್ ನಿಲ್ಲಿಸ್ನ, ನಮ್ಮನ್ನು ಕಾಯುವತ್ತ ನಿಲ್ಲಿಸ್ತಾರೆ. ಅಲ್ಲೆಲ್ಲೂಯ್ಯ ಹೇಳ್ರಿ, ಇನ್ನೊಂದ್ಸಲ ಹೇಳ್ರಿ. ಅದಕ್ಕೆ ನಿಮ್ಗೆ ಏನೇ ಸಮಸ್ಯೆ ಇದ್ರು ಯಾರಿಗೆ ತಿಳಿಸ್ಬೇಕು. ಊರಿಗೆ ಹೋಗ್ತೀಯ, ಸಂತೋಷವಾಗಿ ಹೋಗು, ಹೇಳ್ಬಿಟ್ಟು ಹೋಗು, ನಾ ದೇವ್ರಿಗೆ ಲೆಕ್ಕ ಕೊಟ್ಟೆ ಅಪ್ಪ, ಕಾಯಪ್ಪ, ಕಾಪಾಡಪ್ಪ, ಸುಖವಾಗಿ ಹೋಗಿ ಸುಖವಾಗಿ ಮನೆಗೆ ಬರಲಿ ಸ್ವಾಮಿ ಅಂತೇಳಿ. ಹಲ್ಲೆಲೂಯಾ. ಅದರಿಂದ ವ್ಯಸನ ಪಡದಿರುವಂತೆ. ವ್ಯಸನ ಪಡೋದು ನಿಮಗೆ ಪ್ರಯೋಜನವಿಲ್ಲಕ್ಕಲ್ಲ, ಇಲ್ಲ. ಅದರಿಂದ ಪ್ರಯೋಜನವಾಗಿ ನಡ್ಕೊಡ್ರಿ. ದೇವ್ರ ವಾಕ್ಯವನ್ನು ಆಶ್ವಸ್ಲಿ. ನಾವೆಲ್ಲರೂ ಮೊಣಕಾಲು ಬರೋಣ. ಕೇಳಿದ ವಾಕ್ಯಕ್ಕೋಸ್ಕರ ಒಬ್ಬರು ಪ್ರಾರ್ಥನೆ ಮಾಡ್ರಿ. ಇಲ್ಲಿ ಮಾಡ್ತಿದ್ದಾರೆ, ಮೂರ್ತಿ ಮಾಡ್ತಿದ್ದಾರೆ. கோடி ஸ்தோத்திரப்பா. இன்று விசேஷமாக நீர் பேசின வார்த்தைகளுக்காக மக்கு நன்றி இயேசுவே. கோடி ஸ்தோத்திரப்பா. எங்களை நடத்துகிறவர்களை தகப்பனே துக்கப்படுத்தாமல், தகப்பனே சந்தோஷமாக ஊழியம் செய்கிறவர்களாக, தகப்பனே நாங்கள் அவங்களுக்கு கீழ்ப்படிந்து அடங்கி இருக்க வேண்டும் என்று நீர் சொன்ன வார்த்தைகளுக்கு நன்றி தகப்பனே. இதுவரையில் தகப்பனே எந்த எல்லையிலாவது துக்கப்படுத்தி இருந்தால் மன்னிங்க தகப்பனே. மனதார உங்க பாதத்திலிருந்து மன்னிப்பை கேட்கிறோம் அப்பா. மன்னித்து ஊழியர்கள் எங்கள் நிமித்தமாக சந்தோஷத்தோடு ஊழியம் செய்கிறவர்களாக இயேசுவே உமக்கு கோடி ஸ்தோத்திரப்பா. இயேசுவே உமக்கு நன்றி தகப்பனே. நீர் அப்பொழுது எங்கள் மேல் கண் வைத்து ஏற்ற ஆலோசனை சொல்கிற தேவனாக செயல்படுகிறீரே, உமக்கு ஸ்தோத்திரம். உமக்கு நன்றி. இந்த நாளில் தகப்பனே எங்கள் மேல் உங்க கண்ணை வைத்ததுக்காக ஸ்தோத்திரம். நீங்க ஏற்ற ஆலோசனை ஊழியர் மூலியமாக ஒவ்வொரு வாரமும் கொடுத்து கொண்டு இருப்பதற்காக உமக்கு நன்றி தகப்பனே. உமக்கு கோடி ஸ்தோத்திரம். இதுவரை நடத்தினீங்க, இதுக்கு மேலே நீங்க நடத்த வேண்டும் என்று பிதா இயேசு கிறிஸ்து பரிசுத்த ஆவியானவர் நாமத்தினாலே ஜெபிக்கிறோம் எங்கள் ஜீவன் நல்ல பிதாவே. ஆமென்.